व्यासेन प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दमाधवं। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता ವೇದಸಾಗರಾತ್। ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಪ್ರಾಯೋಜಕರೇ ಹಾಗೂ ನನ್ನೆಲ್ಲ ಹಿರಿಯರೇ, ನಿಮ್ಮೆಲ್ಲರ ಹೃದಯದಲ್ಲಿ ಬೆಳಗ್ತಾ ಇರುವಂತಹ ಆ ಆತ್ಮ ವಸ್ತುವಿಗೆ ನಮಸ್ಕರಿಸಿ ಇಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ ಯತ್ರ ಪರಮತೆ ಚಿತ್ತಂ ನಿರುದ್ಧಂ ಯೋಗಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಎನ್ನುವಂತಹ ಈ 20ನೇ ಶ್ಲೋಕವನ್ನು ನಾವು ಇವತ್ತು ನೋಡಬೇಕಾದದ್ದು ಇದೆ. ಹಿಂದಿನ 16, 17, 18 ಇದಿಷ್ಟು 19 ಶ್ಲೋಕಗಳನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ. ಈ 16, 17, 18, 19 ಈ ಎಲ್ಲ ಶ್ಲೋಕಗಳಲ್ಲೂ ಮತ್ತು ಅದಕ್ಕೂ ಹಿಂದಿನ ಶ್ಲೋಕಗಳಲ್ಲೂ ಬರ್ತಾ ಇರುವಂತಹ ಮಾತು ಅಂದರೆ ಮನಸ್ಸನ್ನು ನಿಗ್ರಹಿಸಬೇಕು, ಮನಸ್ಸನ್ನು ನಿಯಂತ್ರಣಗೊಳಿಸಬೇಕು. ಹಾಗೆ ನಿಯಂತ್ರಣಗೊಳಿಸುವುದು ಅಂದರೆ ಮನಸ್ಸಿನ ಕೊಳೆಯನ್ನು ತೊಳೆದು ಶುದ್ಧ ಮಾಡುವುದು ಎನ್ನುವಂತಹ ಅರ್ಥವನ್ನು ಹೇಳುವಂತಹ ಮಾತನ್ನು ಪದೇ ಪದೇ ನಾವು ನೋಡ್ತಾ ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ಇದೊಂದು ಗಂಭೀರವಾದ ವಿಷಯ, ನಾವಿಲ್ಲಿ ಸ್ವಲ್ಪ ಚರ್ಚೆ ಮಾಡಬೇಕಾದದ್ದು ಇದೆ. ಅದನ್ನು ನಾನು ಇಷ್ಟು ಹೇಳಿ ಈ ಸಂಶಯವನ್ನು ನಿಮ್ಮ ತಲೆಗೆ ಹಾಕಿ ವಿಷಯವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಅಂತ ಹೇಳಿದೆ. ಆ ವಿಷಯವನ್ನು ನಾವು ಇವತ್ತು ಮುಂದುವರಿಸಬೇಕು. ಅದಕ್ಕೂ ಮುನ್ನ ಯಾಕೆ ಇದೊಂದು ಗಂಭೀರ ವಿಷಯ ಅಂತ ಹೇಳ್ತಾ ಇದ್ದೇನೆ ಅಂದರೆ, ನಾನು ಸ್ವಲ್ಪ ಪೂರ್ವಭಾವಿಯಾಗಿ ಒಂದೆರಡು ಮಾತನ್ನು ಹೇಳಬೇಕು. ಈ 6ನೇ ಅಧ್ಯಾಯದಲ್ಲಿ ಗೀತಾಚಾರ್ಯ ಇಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲವುದೂ ಸಹ ಯೋಗ ಸಾಧನೆಗೆ ಸಂಬಂಧಿಸಿದ ವಿಷಯ. ಹಾಗೆ ಯೋಗ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಸಮಾಧಿಗೆ ಹೋದವನ ಸ್ಥಿತಿ ಹೇಗಿರ್ತದೆ ಅನ್ನೋದನ್ನು ಗೀತಾಚಾರ್ಯ ಈ 18ನೆಯ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾನೆ. ಸಮಾಧಿ ಸ್ಥಿತಿಗೆ ಹೋದವನ ವಿಷಯವನ್ನು ಸಮಾಧಿ ಸ್ಥಿತಿಗೆ ಹೋಗದೇ ಇರುವಂತಹ ನೀವುಗಳು ಅದನ್ನು ಕೇಳಬಹುದು, ಕೇಳೋದು ಕಷ್ಟ ಅಲ್ಲ. ಆದರೆ ಹೋಗದೇ ಇರುವ ನನಗೆ ಅದನ್ನು ಹೇಳುವುದು ಬಹಳ ಕಷ್ಟ. ಕ್ಷಣಕಾಲ ವಿಚಾರ ಮಾಡಿ. ಯಾಕೆ ಅಂದರೆ ಇದೆಲ್ಲವುದೂ ಸಹ ಅನುಭವಗಮ್ಯವಾದದ್ದೇ ಅಷ್ಟೇ ಹೊರತೂ ಸಹ ಕೇವಲ ಪುಸ್ತಕದ ಪಾಂಡಿತ್ಯದಿಂದ ಬರುವಂತಹದ್ದು ಅಲ್ಲ. ಆ ಹಿನ್ನೆಲೆಯಲ್ಲಿ ಯಾವ 8 ಸೋಪಾನಗಳನ್ನು ವಿವರಣೆ ಮಾಡೋದಕ್ಕೆ ಅಂತ, ಸಾಧಕರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಂತ ಹೇಳಿ ಪತಂಜಲಿ ಮುನಿಗಳು ಯೋಗಶಾಸ್ತ್ರವನ್ನೇ ಬರೆದರೋ, ಇಡೀ ಯೋಗಶಾಸ್ತ್ರದ ಸಾರವನ್ನೆಲ್ಲ ನಿನ್ನೆ ನಾವು ನೋಡಿದಂತಹ ಶ್ಲೋಕಗಳಲ್ಲಿ ಗೀತಾಚಾರ್ಯ ಹುದುಗಿಸಿ ಇಟ್ಟಿದ್ದಾನೆ ಅಂತ ಮಧುಸೂದನ ಸರಸ್ವತಿಗಳು ಬರೀತಾರೆ. ಆಚಾರ್ಯ ಶಂಕರರು ಸಹ ಅದನ್ನು ಅಲ್ಲಲ್ಲಿ ಹೇಳ್ತಾ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯೋಗಶಾಸ್ತ್ರದ
8 ಮಜಲುಗಳು ಅಂದರೆ ಮೊಟ್ಟ ಮೊದಲ ಮಜಲು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು 8ನೇ ಮಜಲು. ಅಂದರೆ ಆ 5 ಬಾಹ್ಯವಾದಂತಹ ಅಂಗಗಳಾದರೆ, ಬಾಹ್ಯ ಸಾಧನಗಳಾದರೆ, ಇನ್ನು 3 ಇದ್ದಾವಲ್ಲ, ಧಾರಣ, ಧ್ಯಾನ ಮತ್ತು ಸಮಾಧಿ, ಇವು ಅಂತರಂಗ ಸಾಧನವೂ ಹೌದು. ವಾಸ್ತವಿಕವಾಗಿ ಧಾರಣ, ಧ್ಯಾನ 2 ಸಾಧನ, ಸಮಾಧಿ ಅನ್ನುವುದು ಫಲ. ಹಾಗಾಗಿ ಯಾವುದನ್ನು ಜೀವಮಾನ ಇಡೀ ಸಾಧನೆ ಮಾಡಿ ಅನುಭವದಿಂದ ಪಡೆಯಬೇಕೋ ಆ ಅನುಭವದ ನೆಲೆಗೆ ಹೋಗ್ಲಿಕ್ಕಾಗದೇ ಇರುವವರು ಹೇಳಿದರೆ ಅದು ಏನು ತಾನು ಹೇಳಲಿಕ್ಕೆ ಸಾಧ್ಯ? ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಇದೊಂದು ಬಹಳ ಗಂಭೀರವಾದ ವಿಷಯ ಅಂತ. ಹಾಗೆ ಹೇಳುವಾಗ ಇಲ್ಲಿ ನಾನು ಒಂದು ಮಾತನ್ನು ಇವಾಗ ಹೇಳಬೇಕು. ಯಾಕೆಂದರೆ ಇದು 18ನೇ ಶ್ಲೋಕ ಬರೇ ಸಮಾಧಿ ಅಲ್ಲ, ಸಮಾಧಿಯಲ್ಲಿ ಮತ್ಪುನಃ 2 ಭೇದಗಳಿವೆ. ಒಂದು ಸಂಪ್ರಜ್ಞಾತ ಸಮಾಧಿ, ಇನ್ನೊಂದು ಅಸಂಪ್ರಜ್ಞಾತ ಸಮಾಧಿ ಅಂತ. ಈ ಸಂಪ್ರಜ್ಞಾತ ಸಮಾಧಿಗೂ ಅಸಂಪ್ರಜ್ಞಾತ ಸಮಾಧಿಗೂ ಏನು ವ್ಯತ್ಯಾಸ ಅಂದರೆ, ನಾವಿವಾಗ ನೋಡಿ, ನಮಗೆ ಯೋಗಶಾಸ್ತ್ರದ 7 ಮಜಲೇ ಗೊತ್ತಿಲ್ಲ, 8ನೇ ಮಜಲಿನ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ಆ 8ನೇ ಮಜಲಿನಲ್ಲೂ ಸಹ ಅತ್ಯಂತ ಸಣ್ಣದಾದ ಭೇದದಿಂದ 2 ಆಗುವಂತಹ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಬಗ್ಗೆ ನೋಡ್ತಾ ಇದ್ದೇವೆ. ಹಾಗಾಗಿ ಎಷ್ಟು ಎತ್ತರದ ವಿಷಯ ನಮ್ಮ ಮುಂದೆ ಇದೆ, ನಾವು ಅಷ್ಟು ಎತ್ತರಕ್ಕೆ ಏರಿದವರ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಬಹಳ ಗಂಭೀರವಾದ ವಿಷಯ ಅಂತ. ಈಗ ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿ ಅಂದರೆ, ಇದನ್ನು ಹೇಳಬೇಕಿದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ, ಧಾರಣ, ಧ್ಯಾನ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಬಿಡೋಣ. ಕೇಳುವ ನಿಮಗೂ ಹೇಳುವ ನನಗೂ ಅಂದ್ಕೊಬಿಡೋಣ. ಅನ್ಯಥಾ ಶರಣಂ ನಾಸ್ತಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗೆ ಆ ಸಮಾಧಿಯಲ್ಲಿ 2 ಭೇದಗಳು, ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಸಮಾಧಿ ಅಂತ. ಧ್ಯಾನಕ್ಕಿಂತ ಮುಂದಿನ ಮಜಲು ಸಮಾಧಿ, ಕೊನೆಯ ಮಜಲು. ಧ್ಯಾನದಲ್ಲಿ ಮನಸ್ಸು ಧ್ಯೇಯ ವಸ್ತುವಿನ ಧ್ಯಾನ ಮಾಡುತ್ತೆ. ಹೇಗೆ ಧ್ಯಾನ ಮಾಡುತ್ತೆ ಕೇಳಿದರೆ, ಅಲ್ಲಿ ಮನಸ್ಸಿಗೂ ಧ್ಯೇಯ ವಸ್ತುವಿಗೂ ವಿಚ್ಛಿತ್ತಿ ತುಂಡಾಗುವಿಕೆ ಅನ್ನೋದಿಲ್ಲ. ತೈಲಧಾರೆಯಂತೆ ನಿರಂತರವಾಗಿ ಮನಸ್ಸು ಆ ರೂಪವನ್ನು ಧ್ಯಾನ ಮಾಡ್ತಾ ಇರುತ್ತೆ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಅದನ್ನು. ಮುಂದಿನ ಹಂತ ಸಮಾಧಿ. ಸಮಾಧಿಯಲ್ಲಿ ಮೊದಲನೆಯ ಭೇದ ಸಂಪ್ರಜ್ಞಾತ ಸಮಾಧಿ. ಈ ಸಂಪ್ರಜ್ಞಾತ ಸಮಾಧಿಯನ್ನು ಸಬೀಜ ಸಮಾಧಿ ಅಂತಲೂ ಕರೀತಾರೆ, ಸವಿಕಲ್ಪ ಸಮಾಧಿ ಅಂತಲೂ ಕರೀತಾರೆ. ಸಂಪ್ರಜ್ಞಾತ ಸಮಾಧಿ, ಈ 3 ಒಂದೇ ವಿಷಯವನ್ನು ಹೇಳುವಂತಹ ಪದಗಳು. ಈ ಸಂಪ್ರಜ್ಞಾತ ಸಮಾಧಿಯಲ್ಲಿ ಧ್ಯಾನ ಮಾಡುವವನಿಗೆ, ಸಾಧಕನಿಗೆ ಇದು ಧ್ಯಾನ, ಇದು ಧ್ಯೇಯ, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಧ್ಯಾತ ನಾನು, ಧ್ಯಾತ ಮತ್ತು ಧ್ಯೇಯ ನಮ್ಮಿಬ್ಬರ ಮಧ್ಯೆಯಲ್ಲಿ ಧ್ಯಾನ ಇದೆ ಎನ್ನುವಂತಹ ಅರಿವು ಇರ್ತದೆ. ಇಷ್ಟು ಹೇಳಿದರೆ ಅರ್ಥ ಆಗುವುದಿಲ್ಲ. ಯಾಕೆ ಅರ್ಥ ಆಗಿಲ್ಲ ಗೊತ್ತು ನನಗೆ? ನಾವು ಅಲ್ಲಿದ್ದೇವೆ, ನಾವು ಎತ್ಕೊಂಡ ವಿಷಯ ಅಲ್ಲಿ ಇದು, ಆದರೆ ನಾವಿದ್ದಿದ್ದು ಇನ್ನೂ ಹಳದಲ್ಲಿ. ಹಾಗೆ ಭಾಳ ಕಷ್ಟ. ಅಂದರೆ ಇಲ್ಲಿ ಮನಸ್ಸು ನಾನು ಧ್ಯಾನ ಮಾಡ್ತಾ ಇದ್ದೇನೆ ಅಂತ ವಿಚಾರ ಮಾಡುತ್ತೆ, ಮತ್ತು ನಾನು ಧ್ಯಾನ ಮಾಡುವಂತಹ ಆ ಆಕಾರ ಇದೆಯಲ್ಲ ಅದರಿದ್ದು ಆಗಾಗ ಮನಸ್ಸಿಗೆ ಬರ್ತಾ ಇರುತ್ತೆ. ಆಕಾರದ ಬಗ್ಗೆ ವಿಚಾರ ಮಾಡೋದು ಸಹ ನಾನು ಯೋಚಿಸ್ತಾ ಇದ್ದೇನೆ ಅಂತ. ಮತ್ತು ಈ ಯೋಚನೆ ಮಾಡೋದಕ್ಕೆ ಈ ಆಕಾರ ನನಗೊಂದು ಯಾವುದೋ ಮೂಲದಿಂದ ಬಂದಿದೆಯಲ್ಲ ಅದು ಜ್ಞಾನ. ಹಾಗಾಗಿ ಈ ಜ್ಞಾನ ಮತ್ತು ಆ ಜ್ಞಾನದಿಂದ ಬಂದದ್ದು ಜ್ಞೇಯ, ತಿಳಿಯಲ್ಪಡುವುದು, ಅದನ್ನು ನಾನೇನು ಮಾಡ್ತಾ ಇದ್ದೇನೆ ಕೇಳಿದರೆ ಜ್ಞಾತ, ತಿಳಿದುಕೊಳ್ತಾ ಇದ್ದೇನೆ ಎನ್ನುವಂತಹ
ಈ ಮೂರು ಭೇದಗಳು ತ್ರಿಪುಟಿ ಅಂತ ಕರೀತಾರೆ. ಇದು ಇರ್ತದೆ ಸಂಪ್ರಜ್ಞಾತ ಸಮಾಧಿಯಲ್ಲಿ. ಇದು ಕೆಲವು ಸಲ ಹೊರಗಿನ ಸಗುಣ ರೂಪವಾದ ಆದರೂ ಆಗಬಹುದು, ಅಥವಾ ಒಳಮುಖವಾದದ್ದಾದ್ರೂ ಸಹ ಆಗಬಹುದು. ಇಷ್ಟಾದ ಮೇಲೆ ಇಲ್ಲಿನ ಇನ್ನೊಂದು ಭೇದ, ಅದರ ಹೆಸರೇ ಅಸಂಪ್ರಜ್ಞಾತ ಸಮಾಧಿ ಅಂತ. ಅಸಂಪ್ರಜ್ಞಾತ ಸಮಾಧಿಗೆ ಇನ್ನೆರಡು ಹೆಸರುಗಳಿವೆ. ಒಂದು ನಿರ್ಬೀಜ ಸಮಾಧಿ ಅಥವಾ ನಿರ್ವಿಕಲ್ಪ ಸಮಾಧಿ ಅಂತ. ಹೀಗೆ ಈ ಮೂರಕ್ಕೂ ಸಹ ಒಂದೇ ಅರ್ಥ. ಅಸಂಪ್ರಜ್ಞಾತ ಸಮಾಧಿ ಅಂತ ಇದನ್ನು ಯಾಕೆ ಕರೀತಾರೆ ಅನ್ನೋದು, ಇದರ ಅರ್ಥ ತಿಳಿದರೆ ಅದು ಸಂಪ್ರಜ್ಞಾತ ಯಾಕೆ ಹೇಗೆ ಅಂತ ಗೊತ್ತಾಗುತ್ತೆ ನಮಗೆ. ಅಸಂಪ್ರಜ್ಞಾತ ಅನ್ನೋದಕ್ಕೆ ವಿವರಣೆ ಏನು ಅಂದರೆ, ನ ಸಮ್ಯಕ್ ಪ್ರಕರ್ಷೇಣ ಜ್ಞಾತಃ ಭೇದ ಯತ್ರ ಅಂತ ಯೋಗಶಾಸ್ತ್ರದ ವಿವರಣೆ. ಅಂದರೆ ಯತ್ರ ಅಂದರೆ ಯಾವ ಅವಸ್ಥೆಯಲ್ಲಿ ಅಂತ ಅರ್ಥ. ಅಲ್ಲಿ ಭೇದ ಅಂದರೆ ಈ ಮೊದಲು ಹೇಳಿದಂಥ ಮೂರು ಭೇದ ಇತ್ತಲ್ಲ, ಜ್ಞಾತ, ಜ್ಞಾನ ಮತ್ತು ಜ್ಞೇಯ. ಧ್ಯಾನದಲ್ಲಾದ್ರೆ ಹೀಗೆ ಹೇಳ್ಬೋದು, ಧ್ಯಾತ, ಧ್ಯೇಯಂ ಮತ್ತು ಧ್ಯಾತೃ, ಧ್ಯೇಯಂ ಮತ್ತು ಧ್ಯಾತ. ಹೀಗೆ ಈ ಮೂರು ತರಹದ ಭೇದವೇ ಅಲ್ಲಿ ಇರುವುದಿಲ್ಲ, ಹಾಗಾಗಿ ಗೊತ್ತೇ ಆಗುವುದಿಲ್ಲ. ಆದ್ದರಿಂದ ಅದಕ್ಕೇನಂತ ಹೆಸರು? ಅಸಂಪ್ರಜ್ಞಾತ ಸಮಾಧಿ. ಈ ಮೂರು ತ್ರಿಪುಟಿ ಇಲ್ಲದೆ ಇರುವಂತಹ ಒಂದು ಅವಸ್ಥೆ, ಅದು ಅಸಂಪ್ರಜ್ಞಾತ ಸಮಾಧ್ಯವಸ್ಥೆ. ಇದನ್ನು ಈ 18ನೇ ಶ್ಲೋಕ ಹೇಳ್ತದೆ. ಹಾಗಾಗಿ ನಾನು ಹೇಳಿದೆ ಇದು ಗಂಭೀರವಾದ ವಿಷಯ ಅಂತ. ಇದಿಷ್ಟು ಹಿನ್ನೆಲೆಯಲ್ಲಿ ಈಗ ಮನಸ್ಸು ಅಂತ ಹೇಳಿದರು, ಚಿತ್ತ ಅಂತ ಹೇಳಿದರು, ಬುದ್ಧಿ ಅಂತ ಹೇಳಿದರು, ಅಂತಃಕರಣ ಅಂತ ಹೇಳಿದರು. ಇಂದಿನ ನನ್ನ ಉಪನ್ಯಾಸ ಮುಗಿಯುವವರೆಗೆ ಎಲ್ಲವೂ ಸಹ ಹೇಳುವುದು ಒಂದನ್ನೇ, ಚಿತ್ತ ಅಂತ ಅರ್ಥ. ನೆನ್ಪಿಟ್ಕೊಬಿಡಿ. ಯಾಕಂದರೆ ಇವೆಲ್ಲವೂ ಸಮಾನವಾದ ಪದ ವೇದಾಂತದಲ್ಲಿ. ಹಾಗಾಗಿ ಚಿತ್ತ ಅಂತ ಹೇಳಿದ್ರಿ, ಅಂತಃಕರಣ ಅಂತ ಹೇಳಿದ್ರಿ, ಬುದ್ಧಿ ಅಂತ ಹೇಳಿದ್ರಿ ಅಂತ ಏನು ಅನ್ಯಥಾ ಭಾವಿಸಬೇಡ, ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಇಟ್ಕೊಳ್ಳಿ. ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಚಿತ್ತ ಎನ್ನುವಂಥ ಶಬ್ದವನ್ನೇ ಹೇಳ್ತೇನೆ, ಅಥವಾ ಬುದ್ಧಿ ಎನ್ನುವಂಥ ಪದವನ್ನು ಹೇಳ್ತೇನೆ. ಅಭ್ಯಾಸ ಬಲದಿಂದ ಮನಸ್ಸು ಅಂತ ಬಂದರೆ ಮತ್ತೇನು ಅನ್ಯಥಾ ಗ್ರಹಿಸಬೇಡಿ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಚಿತ್ತವನ್ನು ನಾವು ನಿಗ್ರಹಿಸಬೇಕು ಎನ್ನುವಂಥದ್ದು ಒಂದು ಗಂಭೀರವಾದ ಮಹತ್ವಪೂರ್ಣವಾದಂಥ ವಿಷಯ. ಯಾಕೆ ಅಂದರೆ ಈ ಚಿತ್ತಕ್ಕೆ ಆತ್ಮಾಕಾರ ಆಗುವುದು ಎನ್ನುವಂಥದ್ದು ಅದರ ಸ್ವಭಾವದಿಂದಲೇ ಅದಕ್ಕೆ ಸಿದ್ಧವಾಗಿದೆ. ಸ್ವಭಾವದಿಂದಲೇ ಸಿದ್ಧವಾಗಿದೆ ಅಂದರೆ ಅದು ಆತ್ಮಾಕಾರವನ್ನು ತಾಳುವುದು ಅದಕ್ಕೆ ಸಹಜ ಸ್ಥಿತಿ. ಈ ಮಾತನ್ನು ಹೇಳಿದಾಗ ನಮಗೆ ಮುಂದಿನ ಸಂಶಯ ಬರ್ತದೆ. ಯಾವುದು ಸಹಜ ಸ್ಥಿತಿಯೋ ಹಾಗಿದ್ದರೆ ಅದು ನಮಗೆ ಯಾಕೆ ಆಗೋದಿಲ್ಲ? ಇದು ಮೊದಲನೇ ಪ್ರಶ್ನೆ. ಎರಡನೇದು, ಆಗೋದಿಲ್ಲ ಅಂತಾದಮೇಲೆ ನಾವು ಯೋಗ ಸಾಧನೆ ಮಾಡಬೇಕಾಯಿತು. ಆಗುತ್ತದೆ ಅಂತ ನೀವು ಹೇಳ್ತೀರಿ ಅಂತ ಆದಮೇಲೆ ಮತ್ತು ನಾವು ಯೋಗ ಸಾಧನೆ ಯಾಕೆ ಮಾಡಬೇಕು? ಸಹಜ ಸ್ಥಿತಿಯನ್ನು ಯಾರಾದರೂ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರಾ? ಬೆಂಕಿಯಲ್ಲಿರುವಂತಹ ಉಷ್ಣದ ಅಂಶವನ್ನು ಹೆಚ್ಚಿಸೋದಕ್ಕೆ ಯಾರಾದರೂ ಪ್ರಯತ್ನ ಮಾಡಬೇಕಾ? ಇಲ್ಲ, ಸಹಜ ಸ್ಥಿತಿ. ನೀರು ಕೆಳಮುಖವಾಗಿ ಹರಿಯೋದಕ್ಕೆ ಯಾರಾದರೂ ಪ್ರಯತ್ನ ಮಾಡಬೇಕಾ? ಇಲ್ಲ, ಅದು ಅದರ ಸಹಜ ಸ್ವಭಾವ. ಹಾಗೆಯೇ ಚಿತ್ತಕ್ಕೆ ಆತ್ಮಾಕಾರ ಆಗುವುದು ಸಹಜ ಸ್ವಭಾವ ಅಂತಾದಮೇಲೆ ಮತ್ತೆ ಯೋಗ ಸಾಧನೆ, ಈ ಪ್ರಯತ್ನ, ಗೀತೆಯ ಅಧ್ಯಯನ, ಜಪ, ತಪ, ಪೂಜೆ, ಪುನಸ್ಕಾರ ಇವೆಲ್ಲ ಯಾಕೆ ಬೇಕು? ಇದು ನಮ್ಮನ್ನು ಕಾಡುವಂಥ ಪ್ರಶ್ನೆ. ಅಂದರೆ ಯೋಗ ಸಾಧನೆಗಳಿಂದ ನಾವು ನಮ್ಮ ಚಿತ್ತವನ್ನು ಹೊಸದಾಗಿ ಆತ್ಮಾಕಾರವಾಗಿ ಮಾಡುವ ಅವಶ್ಯಕತೆ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಯಾಕೆ ಅಂದರೆ ಹಾಗಿದ್ರೆ ನಾವು ಮಾಡಬೇಕಾದದ್ದೇನು? ಚಿತ್ತಕ್ಕೆ ಅಂಟಿದಂತಹ ಕರ್ಮಜನ್ಯವಾದಂತಹ ಅನಾತ್ಮಾಕಾರದ ಕೊಳೆಯನ್ನು ತೊಳೆದು ಹಾಕಬೇಕಾದದ್ದೇ ನಮ್ಮ ಪ್ರಯತ್ನ.
ನಾವು ಇಲ್ಲದೇ ಇದ್ದದ್ದನ್ನು ಪಡಿಲಿಕ್ಕೆ ಹೊರಟಿಲ್ಲ. ಯಾವುದು ಇದೆಯೋ ಆ ಇದ್ದದ್ರ ಮೇಲೆ ಯಾವ ಕೊಳೆ ಅಂಟ್ಕೊಂಡಿದೆಯೋ ಆ ಕೊಳೆಯನ್ನು ತೊಳೆಯೋದಕ್ಕೆ ಹೊರಟಿದ್ದೇವೆ. ಅದೇ ಯೋಗ ಸಾಧನೆ, ಅದೇ ಪ್ರಯತ್ನ, ಅದನ್ನೇ ಹೇಳಲಿಕ್ಕೆ ಹೊರಟಿದೆ. ಈ ಹಿನ್ನೆಲೆಯಲ್ಲಿ ಸಹಜವಾದದ್ದಕ್ಕೆ ಯಾವುದೇ ಪ್ರಯತ್ನ ಬೇಡ. ಆದರೆ ಆ ಸಹಜವಾದಕ್ಕೆ ಅಸಹಜವಾದದ್ದು ಅಂಟಿಕೊಂಡಾಗ ಅದನ್ನು ತೆಗೆದುಹಾಕೋದಕ್ಕೆ ಪ್ರಯತ್ನ ಬೇಕೋ ಬೇಡವೋ? ಬೇಕು. ಮಹಾಭಾರತದ ಒಂದು ಉದಾಹರಣೆ ಕೊಡ್ತೇನೆ. ರಾಜಸೂನೋ ಸ್ಮೃತಿ ಪ್ರಾಪ್ತೌ ವ್ಯಾಧಭಾವೋ ನಿವರ್ತತೆ. ಕರ್ಣ ಕುಂತಿಯ ಮಗ, ಹೌದೋ ಅಲ್ವೋ? ಹೌದು. ಅವನು ರಾಧೆಯ ಮಗ ಅಂತ ಹೇಳಿದರೂ ಅಥವಾ ದಾಶನ ಮಗ ಅಂತ ಹೇಳಿದರೂ ಅವನು ಕುಂತಿಯ ಮಗ ಅನ್ನೋದು ಆತ್ಯಂತಿಕ ಸತ್ಯವಾದದ್ದು. ಆದರೆ ಕರ್ಣನಿಗೆ ತಾನು ಕುಂತಿಯ ಮಗನೇ ಹೌದು ಅಂತ ಎಲ್ಲಿಯವರೆಗೆ ಗೊತ್ತಿಲ್ವೋ ಅಲ್ಲಿಯವರೆಗೂ ಸಹ ಅವನು ರಾಧೆಯ ಮಗನ ಹಾಗೆಯೇ ಇರ್ತಾನೆ. ಯಾವಾಗ ಸ್ವತಃ ಕೃಷ್ಣನೇ ಹೇಳಿದನೋ ಆಗ ಅವನಿಗೆ ಗೊತ್ತಾಯಿತು, ಓಹೋ, ನಾನು ಅಂಬಿಗರ ಜಾತಿಯವನು ಅಲ್ಲ. ಪ್ರಶ್ನೆ ಇಷ್ಟೇ, ಹಾಗಿದ್ರೆ ಕೃಷ್ಣ ಹೇಳೋದಕ್ಕಿಂತ ಮುನ್ನ ಅವನು ಅಂಬಿಗರ ಜಾತಿಯವನು ಆಗಿದ್ನಾ? ಇಲ್ಲ. ಹಾಗಿದ್ರೆ ಕೃಷ್ಣ ನೀನು ಅಂಬಿಗರ ಜಾತಿಯವನು ಅಲ್ಲ ಅಂತ ಹೇಳಿ ಆದ ಮೇಲೆ ಅವನಿಗೆ ಕ್ಷತ್ರಿಯ ಜಾತಿ ಹೊಸದಾಗಿ ಬಂದು ಸೇರಿಕೊಂಡ್ತಾ? ಸೇರ್ಕೊಂಡಿಲ್ಲ. ಹಾಗಿದ್ರೆ ಮೊದಲೂ ಕ್ಷತ್ರಿಯನೇ, ಈಗಲೂ ಕ್ಷತ್ರಿಯನೇ, ಮಧ್ಯದಲ್ಲಿ ರಾಧೆಯ ಸುತ ಎನ್ನುವಂತಹ ಅಂಬಿಗ ಜಾತಿಗೆ ಸಂಬಂಧಪಟ್ಟಂತಹ ಭಾವನೆ ಏನಿತ್ತಲ್ಲ ಅದನ್ನು ನಿವಾರಣೆ ಮಾಡಿದಾಗ ಉಳಿಯುವುದೇನು? ಕ್ಷತ್ರಿಯ ಕುಮಾರ. ಅಷ್ಟೇ ತಾನೇ? ಹಾಗೆಯೇ ಈ ಚಿತ್ತಕ್ಕೆ ಆತ್ಮಾಕಾರ ಎನ್ನುವುದು ಸಹಜ ಸ್ಥಿತಿಯಾದದ್ದಿದ್ರೂ ಸಹ ಅನಾತ್ಮಾಕಾರವಾದ ಕರ್ಮಜನ್ಯಗಳು, ಕರ್ಮಜನ್ಯವಾದಂತಹ ಸಂಸ್ಕಾರಗಳು, ಕರ್ಮಜನ್ಯವಾದ ಸಂಸ್ಕಾರಗಳಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಇವು ಏನಾಗಿದೆ ಅಂದರೆ ಕೊಳೆಯಾಗಿ ಮನಸ್ಸಿಗೆ ಅಂಟುಕೊಂಡಿವೆ. ಇದನ್ನು ತೊಳೆದುಕೊಳ್ಳಬೇಕಾದ ಅಷ್ಟೇ ನಮ್ಮ ಉದ್ದೇಶ. ಅದಕ್ಕಾಗಿ ಈ ಪ್ರಯತ್ನ. ನಾನು ಒಂದು ಉದಾಹರಣೆ ಕೊಟ್ಟೆ, ಮಹಾಭಾರತದ ಉದಾಹರಣೆಯನ್ನು. ಶಾಸ್ತ್ರದ ಹಿನ್ನೆಲೆಯಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. ಏನು ಅಂದರೆ, ಮಧುಸೂದನ ಸರಸ್ವತಿಗಳು ಇದನ್ನು ಉದಾಹರಿಸ್ತಾರೆ ಬೇರೆ ಗ್ರಂಥದಲ್ಲಿ. ಸ್ವಾಭಾವಕೀಹಿ ವಿಯದನ್ವಿತತಾ ಘಟಾದೇ ಕ್ಷೀರಾದಿವಸ್ತು ಘಟನಾ ಪುನರನ್ಯ ಹೇತು ಏವಂ ಧಿಯಾಮಪಿ ಚಿದನ್ವಿತತಾ ಅನಿಮಿತ್ತಂ ಶಬ್ದಾದಿವಸ್ತು ಘಟನಾ ಖಲು ಕರ್ಮ ಹೇತು. ಇದರ ಅರ್ಥ ಏನು ಅಂದರೆ, ಘಟ ಇದೆ, ಮಡಕೆ. ಈ ಮಡಕೆಗೆ ಆಕಾಶದೊಡನೆ ಸಂಬಂಧ ಸಹಜವಾದದ್ದೋ ಅಸಹಜವಾದದ್ದೋ? ವೇದಾಂತ ಅಂದರೆ ವಿಚಾರ ಪ್ರಧಾನವಾದ ಶಾಸ್ತ್ರ. ಹಾಗಾಗಿ ನೀವು ವಿಚಾರ ಮಾಡಬೇಕು, ವಿಷಯ ಜಟಿಲವಾದದ್ರಿಂದ. ಮಡಕೆಯ ಇರುವಿಕೆ, ಅದಕ್ಕೆ ಆಕಾಶ ಅಂದರೆ ಸ್ಪೇಸ್ ಇದೆಯಲ್ಲ, ಇದರ ಜೊತೆ ಇರುವ ಸಂಬಂಧ ಸಹಜವಾದದ್ದು ಅಸಹಜವಾದದ್ದು? ಸಹಜವಾದದ್ದು, ಎಲ್ಲರಿಗೂ ಅನುಭವದಲ್ಲುಂಟು. ಆದರೆ ಏನಾಗಿದೆ ಅಂದರೆ, ಈ ಆಕಾಶದೊಳಗಿನ ಸಂಬಂಧ ಮಡಕೆಗೆ ಸಹಜವಾಗಿಯೇ ಇದೆ. ಈ ಸಂಬಂಧವನ್ನು ಉಂಟು ಮಾಡೋದಕ್ಕೆ ಯಾರೂ ಯಾವಾಗಲೂ ಪ್ರಯತ್ನ ಮಾಡಬೇಕಾದದ್ದು ಇಲ್ಲ, ಮಾಡಲೂ ಇಲ್ಲ. ಹಾಗೆಯೇ ಈ ಘಟಾದಿಗಳಿಗೆ, ಘಟ ಅಂದರೆ ಘಟ ಅಥವಾ ಸಣ್ಣ ಪಾತ್ರೆ, ಚೊಂಬು, ಕಲಶ ಯಾವುದಾದ್ರೂ ಇರಬಹುದು, ಈ ಎಲ್ಲವುಗಳಿಗೂ ಸಹ ಆಕಾಶದೊಡನೆ ಆಗುವಂತಹ ಸಂಬಂಧಕ್ಕೆ ಯಾರ ಪ್ರಯತ್ನವೂ ಬೇಕಾಗಿಲ್ಲ, ಸಹಜವಾಗಿ ಇದೆ. ಯಾಕೆ, ಅದರ ಒಳಗೂ ಆಕಾಶ ಇದೆ, ಹೊರಗೂ ಇದೆ. ಆದರೆ ಇದೇ ಮಡಕೆಯ ಒಳಗೆ ಅಥವಾ ಒಂದು ಸಣ್ಣ
ಪಾತ್ರ ಚಂಬಿನ ಒಳಗೆ, ಗಿಂಡಿಯ ಒಳಗೆ ನೀವು ಹಾಲನ್ನು ಅಥವಾ ಅಕ್ಕಿಯನ್ನು ಹಾಕಬೇಕು ಅಂತಾದರೆ ನಿಮ್ಮ ಪ್ರಯತ್ನದ ಅವಶ್ಯಕತೆ ಇದೆಯೋ ಇಲ್ವೋ? ಇದೆ. ಹೀಗಿದ್ದಾಗ ನೋಡಿ, ಈ ಹೊರಗಿನಿಂದ ಯಾವುದನ್ನು ನಾವು ಅದಕ್ಕೆ ಸೇರಿಸಬೇಕೋ ಅಲ್ಲಿ ನಮ್ಮ ಪ್ರಯತ್ನದ ಅವಶ್ಯಕತೆ ಇದೆ. ಯಾವುದು ಸಹಜವಾದದ್ದೋ ಅಲ್ಲಿ ನಮ್ಮ ಪ್ರಯತ್ನದ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಕರ್ಮಜನ್ಯವಾದದ್ದುಂಟಲ್ಲ, ನಾವು ಮನಸ್ಸಿಗೆ ಅಂದರೆ ಚಿತ್ತಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ನಾವು ಇದೆಲ್ಲವನ್ನೂ ಸಹ ಆಸಕ್ತಿ ಇಟ್ಟು ಕೇಳಿ, ನೋಡಿ, ಮುಟ್ಟಿ, ಅನುಭವಿಸಿ, ಮೂಸಿ ಯಾವುದಕ್ಕೆ ಅಂಟಿಸಿದ್ದೇವೆ? ಚಿತ್ತಕ್ಕೆ ಅಂಟಿಸಿದ್ದೇವೆ. ಹೇಗೆ ಅಂದರೆ ಪಾತ್ರದ ಒಳಗೆ ಪ್ರಯತ್ನಪೂರ್ವಕವಾಗಿ ಹಾಲನ್ನು, ಅಕ್ಕಿಯನ್ನು, ಗೋಧಿಯನ್ನು, ರಾಗಿಯನ್ನು ತುಂಬಿದ ಹಾಗೆ. ಯಾವಾಗ ನೀವು ಆ ಪಾತ್ರೆಗೆ ತುಂಬಿದ ಹಾಲನ್ನಾಗಲಿ ಅಥವಾ ಅಕ್ಕಿಯನ್ನಾಗಲಿ ಗೋಧಿಯನ್ನಾಗಲಿ ಈಚೆ ಹಾಕ್ತಿರೋ ಆಗ ಆ ಮಡಕೆಯ ಅಥವಾ ಪಾತ್ರದ ಒಳಭಾಗ ಮತ್ತೆ ಯಾವುದರ ಜೊತೆಗೆ ಸಂಬಂಧ ಹೊಂದುತ್ತದೆ? ಆಕಾಶದ ಜೊತೆಗೆ ಸಂಬಂಧ ಹೊಂದುತ್ತದೆ. ಹಾಗೆಯೇ ಈ ಮನಸ್ಸಿಗೆ ಅಂಟಿದಂತಹ ಶಬ್ದ, ಚಿತ್ತ, ಮನಸ್ಸಲ್ಲ ಚಿತ್ತ, ಏಕೆಂದರೆ ಮತ್ಪುನ ಕನ್ಫ್ಯೂಷನ್ ಆಗಬಾರ್ದು ಅಂತ, ಚಿತ್ತಕ್ಕೆ ಅಂಟಿದಂತಹ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿದ್ದಾವಲ್ಲ, ಇವು ಕರ್ಮಜನ್ಯವಾದದ್ದು. ನಾವು ಪ್ರಯತ್ನಪೂರ್ವಕವಾಗಿ ನಾವು ಇದನ್ನು ತುಂಬಿದ್ದೇವೆ. ಯಾವುದನ್ನು ಪ್ರಯತ್ನಪೂರ್ವಕವಾಗಿ ತುಂಬಿದ್ದೇವೋ ಅದನ್ನು ಈಗ ಹೊರಕ್ಕೆ ಹಾಕುವುದಕ್ಕೂ ಪ್ರಯತ್ನ ಬೇಕೋ ಬೇಡವೋ? ಬೇಕು. ಆದ್ದರಿಂದ ಅಲ್ಲಿ ತುಂಬಿದ್ದನ್ನು ಮತ್ತೆ ಪುನಃ ಪ್ರಯತ್ನಪೂರ್ವಕವಾಗಿ ಈಚೆ ಹಾಕಬೇಕು. ಹಾಗೆ ಈಚೆ ಹಾಕುವಂಥ ಪ್ರಯತ್ನವೇ ಯೋಗ ಸಾಧನೆ. ಅದನ್ನು ಈಚೆ ಹಾಕಿಬಿಟ್ರೆ, ಈಚೆ ಹಾಕುವುದೊಂದೇನು, ಮನಸ್ಸಿನ ಕೊಳೆಯನ್ನು ತೊಳೆಯೋದು ಅಂದರೂ ಒಂದೇ, ನಿಯಂತ್ರಣ ಮಾಡೋದು ಒಂದೇ, ಸಂಯಮಗೊಳಿಸೋದು ಅಂದರೂ ಒಂದೇ. ಆಗ ಏನಾಗುತ್ತೆ ಕೇಳಿದರೆ, ಅಪ್ರಯತ್ನವಾಗಿ ಮಡಕೆಗೆ ಆಕಾಶದ ಜೊತೆಗೆ ಸಂಬಂಧ ಇರುವುದು ಹೇಗೆ ಮುಂದುವರಿಯುತ್ತೋ ಹಾಗೆ ಚಿತ್ತಕ್ಕೆ ಆತ್ಮಾಕಾರ ಆಗುವುದು ಸಹಜವಾಗಿ ಮುಂದುವರಿಯುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ನೋಡಿ ಮುಂದೆ ಹೇಳ್ತಾರೆ ಅವರು, ಏವಂ ಧಿಯಾಮಪಿ ಚಿದನ್ವಿತತಾ ಅನಿಮಿತ್ತಂ. ಇಲ್ಲಿ ಧೀ ಎನ್ನುವ ಶಬ್ದ ಕೊಟ್ಟಿದ್ದಾರೆ, ಬುದ್ಧಿ ಅಂತ ಅರ್ಥ. ಚಿತ್ತಕ್ಕೆ ಆತ್ಮವಸ್ತುವಿನ ಜೊತೆಗೆ ಇರುವಂತಹ ಸಂಬಂಧ ಯಾವುದೇ ಹೊರಗಿನ ನಿಮಿತ್ತದಿಂದ ಆದದ್ದಲ್ಲ. ಅದು ಎಂಥದ್ದು ಸಂಬಂಧ ಅಂದರೆ ಅನಿಮಿತ್ತಂ, ಅಪ್ರಯತ್ನವಾಗಿ, ಯಾವುದೇ ಕಾರಣ ಇಲ್ಲದೇನೆ ಬುದ್ಧಿಗೆ ಆತ್ಮವಸ್ತುವಿನ ಜೊತೆಗೆ ಏನುಂಟು? ಸಂಬಂಧ ಉಂಟು. ಆದರೆ ಇದ್ದಿದ್ದು ಯಾಕೆ ಅನುಭವಕ್ಕೆ ಬರೋದಿಲ್ಲ ಅಂದರೆ ಕರ್ಮಜನ್ಯವಾದಂತಹ ನಾವು ಈ ಶಬ್ದಾದಿಗಳನ್ನು, ತನ್ಮಾತ್ರೆಗಳನ್ನು ನಾವು ಏನು ಮಾಡಿಟ್ಟಿದ್ದೇವೆ? ತುಂಬಿಟ್ಟಿದ್ದೇವೆ. ಹಾಗೆ ತುಂಬಿದಾಗ ಏನಾಗುತ್ತೆ? ಅಲ್ಲಿದ್ದ ಆಕಾಶದ ಭಾಗ ಹೊರ ಬಂದಿರುತ್ತೆ. ಹಾಗೆ ಬುದ್ಧಿ ಏನಾಗುತ್ತೆ? ಹೊರಗೆ ಬರೋದಿಲ್ಲ. ಅದು ಈ ಶಬ್ದಾದಿ ವಿಷಯಗಳ ಜೊತೆಗೆ ಬಹಿರ್ಮುಖವಾಗಿಬಿಡುತ್ತೆ. ಹಾಗೆ ಏನಾಗುತ್ತೆ? ಆತ್ಮವಸ್ತುವಿನ ವಿಸ್ಮೃತಿ ಆಗುತ್ತೆ. ಹಾಗೆ ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಬುದ್ಧಿಗೆ ಈ ಒಳಗಿನ ಚೇತನದ ಜೊತೆಗೆ ಇರುವಂತಹ ಸಂಬಂಧ ಅದು ಸ್ವಭಾವ ಸಿದ್ಧವೇ ಹೊರತುನು ಅದು ಕರ್ಮದಿಂದ ಆದದ್ದಲ್ಲ. ಬುದ್ಧಿಗೆ ಚೇತನ ಜೊತೆಗಿರುವ ಸಂಬಂಧ ಕರ್ಮಜನ್ಯವಾದದ್ದಲ್ಲ, ಸ್ವಭಾವ ಸಿದ್ಧವಾದದ್ದು. ಹೀಗೆ ಆ ಬುದ್ಧಿಗೆ ಶಬ್ದಾದಿ ವಿಷಯಗಳು ಅಂಟಿದ್ರಿಂದ ಏನಾಯಿತು ಕೇಳಿದರೆ ಅದು ಬಹಿರ್ಮುಖವಾಯಿತು. ಅಲ್ಲಿ ಏನು ಹೇಳ್ದಂಗಾಯಿತು? ಇಲ್ಲಿ ಆತ್ಮವಸ್ತು, ಇಲ್ಲಿ ಬುದ್ಧಿ. ಈ ಬುದ್ಧಿಗೂ ಆತ್ಮವಸ್ತಿಗೂ ಸಹಜ ಸಂಬಂಧ. ಆದರೆ ಈ ಕಡೆ ಯಾವುದಿವೆ? ಶಬ್ದಾದಿ ವಿಷಯಗಳಿವೆ. ಈ ವಿಷಯಗಳೇನಾಗಿ ಬುದ್ಧಿಯನ್ನೇ ಸೇರಿಕೊಂಡಿದ್ದರಿಂದ ಬುದ್ಧಿ ಆತ್ಮವಸ್ತುವಿನ ಕಡೆಗೆ ಬೆನ್ನು ಹಾಕಿದೆ, ವಿಷಯಗಳತ್ತ ಮುಖ ಮಾಡಿದೆ. ಇದನ್ನು ತೆಗೆದು ಸರಿಸಿಬಿಟ್ರೆ ಬುದ್ಧಿ ಮತ್ತು ಪುನಃ ಆ ಕಡೆಗೆ ಮುಖ ಮಾಡಿಬಿಡುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಅಂದರೆ ನಮ್ಮ ಪ್ರಯತ್ನ ಏನು ಅಂದರೆ ಈ ಕರ್ಮದಿಂದ ಉಂಟಾಗಿ ಬುದ್ಧಿಗೆ ಅಂಟಿರುವಂತಹ ಶಬ್ದಾದಿ ವಿಷಯಗಳನ್ನು ಸಾಧನೆಯಿಂದ ಉಜ್ಜಿ ಹಾಕುವುದೇ ಬುದ್ಧಿಗೆ ನಾವು ಚೇತನದೊಳಗಿನ ಸಹಜ ಸಂಬಂಧವನ್ನು ಮತ್ತೆ ಪುನಃ ಮುಂದುವರಿಯುವುದಕ್ಕೆ ಅನುವು ಮಾಡಿಕೊಡುವುದು. ಇಷ್ಟೇ.
ಇಷ್ಟೇ ವಿಷಯ. ಆದರೆ ಇಷ್ಟನ್ನು ಮಾಡಲಿಕ್ಕೆ ಜೀವನ ತೆಯ್ಯಬೇಕು ನಾವು. ಇಷ್ಟು ಹಿನ್ನೆಲೆಯಲ್ಲಿ ಸ್ವಲ್ಪ ಮನಸ್ಸಿಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ. ವಿಷಯ ಅರ್ಥ ಆಗತ್ತೆ. ಎಷ್ಟು ಹೊತ್ತು ಅರ್ಥ ಆಗತ್ತೆ ಅಂದರೆ ಉಪನ್ಯಾಸ ಪರ್ಯಂತ ಇರುತ್ತೆ. ಆಮೇಲೆ ಮತ್ತೆ ಪುನಃ ಅದಿಲ್ಲೇ ಇರುತ್ತೆ. ಏಕೆಂದರೆ ಇವೆಲ್ಲ ನಮ್ಮ ಜೀವನ ಜೊತೆಗೆ ಸದಾ ನಾವು ಇಟ್ಟುಕೊಳ್ಳಬೇಕಾದಂಥ ವಿಷಯ. ಇದಿಷ್ಟು ಆ 19ನೇ ಶ್ಲೋಕದವರೆಗಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದಿಷ್ಟು ನಿಮಗೆ ಮೂಲ ವಿಷಯವನ್ನು ಕೊಟ್ಟೆ. ಇನ್ನು ಮುಂದೆ 20, 21, 22 ಉಂಟಲ್ಲ, ಅತ್ಯಂತ ಜಟಿಲವಾದಂತಹ ಶ್ಲೋಕಗಳು. ಯಾಕೆಂದರೆ ಇದನ್ನು ಹೇಳ್ತಾ ಇರೋನು ಸ್ವತಃ ಯೋಗೇಶ್ವರ, ಯೋಗಾಚಾರ್ಯ ಶ್ರೀಕೃಷ್ಣ. ಅದು ಯಾತಕ್ಕೋಸ್ಕರ ಹೇಳ್ತಿದ್ದಾನೆ? ಈ ಮನಸ್ಸಿಗೆ ಅಂಟಿದಂತಹ ಶೋಕ ಮೋಹ ಎನ್ನುವಂಥ 2 ಕೊಳೆ ಇದೆಯಲ್ಲ, ಇದು ಬಹಳ ದೊಡ್ಡ ಕೊಳೆ. ಇದು ನಾವು ಎಷ್ಟೋ ಜನ್ಮದಿಂದ ಕಷ್ಟಪಟ್ಟು ಇದಕ್ಕೆ ಅಂಟಿಸ್ಕೊಂಡು ಬಂದಿದ್ದೇವೆ. ಇವತ್ತಿನ ಯಾವ ಅಂಟೂ ಸಹ ಈ 2 ಅಂಟಿನಷ್ಟು ಗಟ್ಟಿಯಾಗಿಲ್ಲ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ, ಅಂದರೆ ಜಾಗರೂಕತೆಯಿಂದ ಈ 3 ಶ್ಲೋಕಗಳನ್ನು ನಾವು ನೋಡಬೇಕಾದದ್ದಿದೆ. ವಿಷಯವೂ ಸಹ ಅಷ್ಟೇ ಜಟಿಲ. ಹಾಗಾಗಿ ಮುಂದಿನ ವಿಷಯವನ್ನು ನೋಡೋಣ. 20ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಗೀತಾಚಾರ್ಯ ಏನು ಹೇಳ್ತಾನೆ ಅಂದರೆ ಆ ಸಮಾಧಿ ಸ್ಥಿತಿಯ ವಿಷಯವನ್ನೇ ಮುಂದುವರಿಸ್ತಾನೆ ಮತ್ತೆ. ಹಾಗಾಗಿ ನಾನು ಇಷ್ಟು ಆ ಸಮಾಧಿಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ನಿಮಗೆ ಹೇಳಬೇಕಾಗಿ ಬಂತು. ಯತ್ರೋಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಇದರ ಅರ್ಥ, ಯೋಗಾನುಷ್ಠಾನದಿಂದ, ಯೋಗ ಅನುಷ್ಠಾನ ಅಂದರೂ ಒಂದೇ, ಯೋಗ ಸಾಧನೆ ಅಂದರೂ ಒಂದೇ. ಮತ್ತೆ ಈ ಯೋಗಾನುಷ್ಠಾನದಿಂದ ನಿರುದ್ಧವಾದ ಚಿತ್ತ ಯಾವಾಗ ವ್ಯಾಪಾರ ಇಲ್ಲದೆ, ಅಂದರೆ ನಿರ್ವ್ಯಾಪಾರ ಸ್ಥಿತಿಗೆ ಹೋಗಿ ಸುಮ್ಮನೆ ನಿಂತು ಬಿಡ್ತದೆಯೋ, ತಟಸ್ಥವಾಗಿ ಇರ್ತದೆಯೋ, ಯಾವಾಗ ಸಾಧಕ ಶುದ್ಧವಾದಂತಹ ಅಂತಃಕರಣದಿಂದ ಪರಮಾತ್ಮನನ್ನು ಕಂಡು ತನ್ನಲ್ಲಿಯೇ ತಾನು ತೃಪ್ತನಾಗ್ತಾನೋ ಅದೇ ನಿಜವಾದ ಯೋಗ ಸ್ಥಿತಿ. ಈ 4 ಶ್ಲೋಕಗಳು ಅದನ್ನೇ ಹೇಳ್ತವೆ, ಯೋಗ ಸ್ಥಿತಿಯನ್ನು ವರ್ಣನೆ ಮಾಡ್ತವೆ. ಅದು ಏನು? ಆ ಅಸಂಪ್ರಜ್ಞಾತ ಸಮಾಧಿಯ ಸ್ಥಿತಿಯ ಮುಂದುವರೆದ ಭಾಗಗಳು ಇವು 4 ಶ್ಲೋಕಗಳು. ಆ ಹಿನ್ನೆಲೆಯಲ್ಲೇ ಆ 4 ಶ್ಲೋಕಗಳನ್ನು ನೀವು ಎಷ್ಟೇ ವ್ಯಾಖ್ಯಾನ ನೋಡಿದರೂ ಸಹ ಏನೂ ಅರ್ಥ ಆಗೋದಿಲ್ಲ. ಹಿಂದಿನ ಪದವನ್ನು ಬಿಟ್ಟು ಮುಂದಿನ ಪದಕ್ಕೆ ಹೋಗೋಷ್ಟೊತ್ತಿಗೆ ಹಿಂದಿನ ಪದ ಹಾರಿ ಹೋಗಿಬಿಡ್ತದೆ. ಅಷ್ಟು ಜಟಿಲವಾದಂಥ ವಿಷಯ. ಸಾಮಾನ್ಯ ಜನರಿಗೇನು, ಎಲ್ಲೋ ಕೋಟಿಗೊಬ್ಬ ಅದನ್ನು ಅನುಭವಿಸುವಂಥವನು. ಹಾಗಾಗಿ ಸಾಮಾನ್ಯರಿಗೆ ಅನುಭವಕ್ಕೆ ಬರುವುದು ಬಹಳ ಕಷ್ಟ. ಇಂಥ ವಿಷಯವನ್ನು ನಾವು ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆಯನ್ನು ನಾವು ಸ್ವಲ್ಪ ನೋಡೋಣ. ಒಂದು ಮಾತು ಹೇಳ್ತೇನೆ, ಏನಿದ್ರೂ ಇದೆಲ್ಲ ಕೇವಲ ಶಬ್ದ ಅನುಭವ ಅಲ್ಲ. ಆ ಹಿನ್ನೆಲೆಯಲ್ಲಿ ಮೂಲದಲ್ಲಿ ಗೀತಾಚಾರ್ಯ ಏನು ಹೇಳಿದ? ಯೋಗ ಸೇವೆಯ ನಿರುದ್ಧಂ ಚಿತ್ತಂ ಯತ್ರ ಉಪರಮತೆ. ಅಲ್ಲಿರುವ ಪದಗಳನ್ನು ಹೀಗೆ ಜೋಡಿಸ್ಕೊಳ್ಬೇಕು. ಅಂದರೆ ಯೋಗಾನುಷ್ಠಾನದಿಂದ ತಡೆಯಲ್ಪಟ್ಟಂತಹ ಚಿತ್ತ ಯತ್ರ ಅಂದರೆ ಯಾವ ಆತ್ಮವಸ್ತುವಿನಲ್ಲಿ ಉಪರಮತೆ. ಉಪರಮ ಅಂದರೆ ಆತ್ಯಂತಿಕವಾದ ಶಾಂತಿ, ಅಲ್ಲಿ ಹೋಗಿ ಅದು ನಿಂತು ಬಿಡುತ್ತೆ ಅಂತ. ಹಾಗೆ ನಿಂತು ಬಿಡುತ್ತಲ್ಲ, ಅದು ನಿಜವಾದ ಯೋಗ ಸ್ಥಿತಿ. ಇದಿಷ್ಟು ಈ ಶಬ್ದದ ಅರ್ಥ. ಈ ಮಾತಿನಿಂದ ಏನು ಹೇಳಿದಂಗಾಯಿತು ಅಂದರೆ, ಮನಸ್ಸಿಗೆ ಏಕಾಗ್ರತೆ ಬರುವುದು ಹೊರಮುಖವಾಗಿ ಹರಿತಾ ಇದ್ದಾಗ ಅಲ್ಲ, ಒಳಮುಖವಾಗಿ ಹೋದಾಗ ಮಾತ್ರ. ಹೊರಮುಖವಾದಾಗಿ ಹರಿದಾಗ ಬರ್ತದೆ, ಆದರೆ ಅದು ಆತ್ಯಂತಿಕವಾದ ಏಕಾಗ್ರತೆ ಅಲ್ಲ. ಆ ಏಕಾಗ್ರತೆ ಕೆಲವು ಸಲ ಭಂಗ ಬರ್ತದೆ. ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ತ್ರಿಪುಟಿ ಇರುತ್ತದೆ ಅಂತ. ಒಳಮುಖವಾದಂಥ ಏಕಾಗ್ರತೆ ಉಂಟಲ್ಲ, ಅಲ್ಲಿ ನಿರ್ವ್ಯಾಪಾರ ಸ್ಥಿತಿ ಅದು ಅಂತ. ಹೀಗೆ ಏಕಾಗ್ರತೆ, ಆ ಏಕಾಗ್ರತೆಯಿಂದಲೇ ಆತ್ಯಂತಿಕವಾದಂತಹ ಸಮಾಧಾನ. ಇಷ್ಟನ್ನು ಈ ಮಾತು ಹೇಳಿದ ಹಾಗಾಯಿತು. ಅದರ ಜೊತೆಗೆ ಈಗ ನಮಗೊಂದು ಸಂಶಯ. ಈ ಆತ್ಮಾನಂದ ಅಥವಾ ಬ್ರಹ್ಮಾನಂದ
ಅಥವಾ ಸ್ವರೂಪಾನಂದ, ಮೂರು ಒಂದೇ. ಇವೆಲ್ಲವೂ ಸಹ ಇದು ನಮಗೆ ಪರೋಕ್ಷವೋ ಅಥವಾ ಅಪರೋಕ್ಷವೋ. ಪರೋಕ್ಷ ಅಂದರೆ ಕಣ್ಣಿಗೆ ಕಾಣದೇ ಇರುವುದು, ಅಪರೋಕ್ಷ ಅಂದರೆ ಕಣ್ಣಿಗೆ ಕಾಣುವುದು, ಪ್ರತ್ಯಕ್ಷ ಆಗುವಂಥದ್ದು. ನಮಗೇನಾದರೂ ಇದು ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತೋ ಅಥವಾ ಇಲ್ವೋ ಅಂತ ಒಂದು ಸಂಶಯ. ಅದಕ್ಕೆ ಗೀತಾಚಾರ್ಯ ಈ ಶ್ಲೋಕದಲ್ಲಿ ಉತ್ತರ ಹೇಳ್ತಾನೆ, ಬಂದೇ ಬರುತ್ತೆ ಅಂತ. ಬಹಳ ಸೂಕ್ಷ್ಮವಾಗಿ ಇಟ್ಟಿದ್ದಾನೆ ಆ ಉತ್ತರವನ್ನು. ಏನು ಅಂದರೆ, ಅದು ಅಪರೋಕ್ಷವೇ ಹೊರತು ನೀನು ಪರೋಕ್ಷ ಅಂತ ಭಾವಿಸಬೇಕಾದದ್ದಿಲ್ಲ. ಅಂದರೆ ಅದು ನಿನ್ನ ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತೆ. ಹೇಗೆ ಅಂದರೆ ಅಲ್ಲೊಂದು ಶಬ್ದ ಇಟ್ಟಿದ್ದಾನೆ, ಪಶ್ಯನ್ ಅಂತ. ದಟ್ಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಕೃದಂತ. ಅದು ನೋಡ್ತಾ ಅಂದರೆ ತಿಳಿತಾ ಇರ್ತಾನೆ. ಅಂದರೆ ತಿಳಿಯೋದಂದ್ರೆ ಏನು? ಅನುಭವಕ್ಕೆ ತಂದುಕೊಳ್ತಾ ಇರ್ತಾನೆ ಅಂತ. ಅನುಭವಕ್ಕೆ ತಂದುಕೊಳ್ಳುವುದು ಬದುಕಿದ್ದಾಗಲೋ ಸತ್ತಾಗಲೋ? ಬದುಕಿದ್ದಾಗ. ಅಲ್ಲಿ ಏನು ಹೇಳ್ದಂಗಾಯಿತು? ಅದು ಅಪರೋಕ್ಷವೇ ಹೊರತು ಕೇವಲ ನೀನು ಪರೋಕ್ಷ ಅಂತ ಪೋಸ್ಟ್ಪೋನ್ ಮಾಡುವ ಅವಶ್ಯಕತೆ ಇಲ್ಲ. ಎಂಥ ಭರವಸೆಯ ಮಾತನ್ನು ಹೇಳ್ತಾನೆ ಕೃಷ್ಣ. ಹೀಗೆ ಈ ಪಶ್ಯನ್ ಎನ್ನುವಂತಹ ಮಾತಿನ ಶಬ್ದದಿಂದ ಏನು ಗೊತ್ತಾಗುತ್ತೆ? ಲೋಕದಲ್ಲಿ ನೋಡಲ್ಪಡುವಂಥದ್ದು ಯಾವುದೋ ಅದು ಪಶ್ಯನ್. ನೋಡ್ತಾ ಹೀಗೆ ನೋಡುವವನಿಗಿಂತ ಲೋಕದ ವ್ಯವಹಾರ ಹೇಗುಂಟು ಅಂದರೆ, ಯಾವಾತ ಒಂದು ವಸ್ತುವನ್ನು ನೋಡ್ತಾನೋ ಅವನು ನೋಡುವವನು, ಆ ನೋಡುವವನಿಂದ ಯಾವ ವಸ್ತು ನೋಡಲ್ಪಡ್ತದೆಯೋ ಅದು ಇವನಿಗಿಂತ ಭಿನ್ನವಾಗಿರ್ತದೆ. ಈಗ ನಾನು ಇದನ್ನು ನೋಡ್ತೇನೆ, ಇದು ನನ್ನಿಂದ ನೋಡಲ್ಪಡುವುದು, ನಾನು ನೋಡುವವನು. ಹೀಗೆ ಹೇಳಿದಾಗಲೇ ಇದು ಬೇರೆ ಅಂತಾಯಿತು. ಆದರೆ ಆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದು ಇರುವುದಿಲ್ಲ. ಯಾಕೆ ಮುಂದಿನ ಶಬ್ದ ಉಂಟು ಅಲ್ಲಿ. ಏನು ಶಬ್ದ ಉಂಟು ನೋಡಿ ಅಲ್ಲಿ? ಪಶ್ಯನ್ ಆತ್ಮನಿ ತುಷ್ಯತಿ. ಅವನು ಎಲ್ಲಿ ನೋಡ್ತಾನೆ? ತನ್ನ ಒಳಗೇ ತಾನು ನೋಡ್ತಾ ಇರ್ತಾನೆ ಅಂತ. ಈ ಹೊರಗೆ ನಾವು ನೋಡುವುದು ಅಂತ ಹೇಳಿದಾಗ ನೋಡಲ್ಪಡುವುದು ಬೇರೆ, ನೋಡುವವನು ಬೇರೆ. ಆದರೆ ಇಲ್ಲಿ ಹಾಗಲ್ಲ, ಅವನ ಮನಸ್ಸೇ ನೋಡ್ತಾ ಇರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಅದನ್ನು ಭಾಷ್ಯದ ವಿವರಣೆ ಏನು ಸಿಗತ್ತೆ ಅಂತ ನೋಡೋಣ. ಆತ್ಮಾನಂ ಪಶ್ಯನ್ ಅಂದರೆ ತನ್ನಿಂದಲೇ ತನ್ನನ್ನು ನೋಡ್ತಾ ಇರ್ತಾನೆ. ಒಂದು ಆ ತನ್ನಿಂದಲೇ ತನ್ನನ್ನು ನೋಡುವುದು ಅಂದರೆ ಹೇಗೆ? ಆತ್ಮನ ಅನ್ನೋದಕ್ಕೆ ಮನಸ್ಸು ಅಂತ ಅರ್ಥ, ಚಿತ್ತ ಅಂತ ಅರ್ಥ. ಯಾವ ಚಿತ್ತ ಅಂದರೆ ಸಮಾಧಿ ಪರಿಶುದ್ಧೇನ ಅಂತಃಕರಣೇನ. ಸಮಾಧಿಯಿಂದ ಪರಿಶುದ್ಧವಾದಂತಹ ಅಂತಃಕರಣದಿಂದ. ಇನ್ನೊಂದು ಆತ್ಮಾನಂ ಅಂತ ದ್ವಿತೀಯ ವಿಭಕ್ತಿಂತವಾದ ಶಬ್ದ ಉಂಟು ಅಲ್ಲಿ. ಯಾವುದನ್ನು? ಪರಂ ಚೈತನ್ಯಂ ಜ್ಯೋತಿಸ್ವರೂಪಂ ಪಶ್ಯನ್ ಅಂದರೆ ಅವನ ಮನಸ್ಸು ಆ ಜ್ಯೋತಿಸ್ವರೂಪವಾದಂಥ ಆತ್ಮನನ್ನು ನೋಡ್ತಾ ಇರ್ತದೆ. ಈ ಸ್ಥಿತಿಗೆ ಹೋದ ಅಂದರೆ ಅವನು ಅಂತ ಪ್ರಪಂಚ ಅವನಿಗೆ ನಗಣ್ಯ ಅಂತ ಅರ್ಥ. ಪಶ್ಯನ್ ಅನ್ನೋದಕ್ಕೆ ಅರ್ಥ ಲೋಕದ ದೃಷ್ಟಿಯಲ್ಲಿ ನೋಡ್ತೇವಲ್ಲ ಹಾಗೆ ಅಂತಲ್ಲ, ಉಪಲಭಮಾನ, ಅದು ಅವನ ಅನುಭವಕ್ಕೆ ಬರ್ತಾ ಇರ್ತದೆ. ಇಂಥ ಸ್ಥಿತಿಯಲ್ಲಿ ಹೇಗೆ ಮುಂದೆ ಎಲ್ಲಿ ನೋಡ್ತಾನೆ ಅಂದರೆ ಆತ್ಮಸ್ವರೂಪವನ್ನು ಎಲ್ಲಿ ನೋಡಬೇಕು? ಆತ್ಮಸ್ವರೂಪವನ್ನು ಆತ್ಮನಲ್ಲಿಯೇ ನೋಡಬೇಕು. ಸ್ವೇವ ಆತ್ಮನಿ ತುಷ್ಯತಿ, ತನ್ನ ಆತ್ಮನಲ್ಲಿಯೇ ನೋಡ್ತಾ ಆತ ಸಂತೋಷ ಪಡ್ತಾನೆ. ಇಷ್ಟು ಹೀಗೆ ಅಲ್ಲಿಗೆ ಏನು ಹೇಳ್ದಂಗಾಯಿತು? ಆತ್ಮ ಅವನು ಸದಾ ಆನಂದ ಸ್ವರೂಪ ಒಂದಂಶ. ಮತ್ತು ಅವನ ಅನುಭವ ಆಗುವುದು ಅಂತಃಕರಣದಲ್ಲಿಯೇ ಹೊರತು ಹೊರಗಡೆಗೆ ಅಲ್ಲ. ಹೊರಗಿನ ಯಾವುದೇ ವಸ್ತುವಿನಲ್ಲೂ ಸಹ ನಮಗೆ ಆತ್ಮಾನುಭವ ಆಗುವುದಿಲ್ಲ. ಮತ್ತು ಇದು ಏನಾಗಿದೆ ಅಂದರೆ, ಈ ನಮ್ಮ ಬುದ್ಧಿ ಇದು ಬಹಿರ್ಮುಖವಾಗಿ ಇರುವುದರಿಂದ ಈ ವಿಷಯ ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ. ಮತ್ತು ಬುದ್ಧಿ ಅಂತರ್ಮುಖವಾದಾಗ ಆತ್ಮಾನಂದವನ್ನು ಪ್ರತಿಯೊಬ್ಬರೂ ಸಹ ಪಡೆಯಬಹುದು. ಇಷ್ಟು ವಿಷಯವನ್ನು ಗೀತಾಚಾರ್ಯ ಇಲ್ಲಿಟ್ಟಿದ್ದಾನೆ ಅಂತ ಸಂಗ್ರಹಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಷ್ಟು ಆದ ಮೇಲೆ ಮತ್ತೆ ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಈ ಶ್ಲೋಕದ ಅರ್ಥ ಇಷ್ಟೇ ಸಾಕು. ಮುಂದಿನ ಶ್ಲೋಕವೂ ಸಹ ಆ ಸಮಾಧಿ ಸ್ಥಿತಿಯನ್ನೇ ಮತ್ತೆ ಪುನಃ ಮುಂದುವರೆದು ವರ್ಣನೆ ಮಾಡ್ತದೆ.
ಏನು ಹೇಳ್ತದೆ ಅಂದರೆ 21ನೆಯ ಶ್ಲೋಕ. ಸುಖಂ ಆತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಅಂದರೆ ಆ ಸ್ವರೂಪಾನಂದ, ಆತ್ಮಾನಂದ ಅಥವಾ ಬ್ರಹ್ಮಾನಂದ ಅದು ಹೇಗಿರ್ತದೆ ಅಂದರೆ ಅದು ಅತೀಂದ್ರಿಯ, ಇಂದ್ರಿಯಗಳಿಗೆ ಅದು ಗೋಚರಿಸುವಂತಹದ್ದು ಅಲ್ಲ. ಅಂದರೆ ಅದು ವಿಷಯಜನ್ಯ ಅಲ್ಲ. ಯಾಕೆ? ಇಂದ್ರಿಯಗಳು ಗ್ರಹಿಸುವಂಥದ್ದು ಯಾವಾಗಲೂ ವಿಷಯಗಳನ್ನಷ್ಟೇ, ಅವುಗಳ ಹಣೆಬರ ಅಷ್ಟೇ. ಇದು ಅತೀಂದ್ರಿಯ, ಆದ್ದರಿಂದ ಅದು ಇಂದ್ರಿಯಗಳಿಗೆ ಸಿಗುವುದಿಲ್ಲ. ಮತ್ತು ಎರಡನೇ ಮಾತುಂಟಲ್ಲಿ, ಅದು ಕೇವಲ ಬುದ್ಧಿಗ್ರಾಹ್ಯ, ಬುದ್ಧಿಯಿಂದ ಮಾತ್ರ ಅದು ಗ್ರಹಿಸಲ್ಪಡುತ್ತದೆ. ಮತ್ತು ಮೂರನೇದು ಎಂಥದ್ದು ಅಂದರೆ ಅದು ಅನಂತ ಸುಖವುಳ್ಳದ್ದು. ಅನಂತ ಸುಖವುಳ್ಳದ್ದು ಅಂದರೆ ಉಳ್ಳದ್ದು ಅಂದ ತಕ್ಷಣ ಎರಡಾಗ್ಬಿಡುತ್ತೆ, ಅನಂತ ಸುಖವೇ ಅದು ಅಂತ. ಮತ್ತು ಯಾವಾಗ ಇಂಥ ಸ್ಥಿತಿಯನ್ನು ಯೋಗಿ ಅನುಭವಿಸ್ತಾನೋ, ಈ ಜ್ಞಾನಿ ಯಾವಾಗ ತತ್ತಸ್ವರೂಪದಲ್ಲಿ ನಿಂತು ಅದರಿಂದ ಚಲಿಸದೇ ಇರ್ತಾನೋ, ಅದೇ ನಿಜವಾದ ಯೋಗ ಸ್ಥಿತಿ, ಅದೇ ನಿಜವಾದ ಸಮಾಧಿಯ ಸ್ಥಿತಿ. ಆ ಸಮಾಧಿ ಸ್ಥಿತಿಯನ್ನು ವರ್ಣನೆ ಮಾಡುವಂಥ ಇನ್ನೊಂದು ಶ್ಲೋಕ ಇದು. ಇದು ಸಹ ಬಹಳ ಪ್ರಸಿದ್ಧವಾದಂಥದ್ದು, ಹೇಳೋದಕ್ಕಿಂತ ಹೆಚ್ಚು ಜಟಿಲವಾದದ್ದು ಅಂತ ಹೇಳಬೇಕು. ಏನು ಹೇಳ್ತಾನೆ ಗೀತಾಚಾರ್ಯ ಈ ಶ್ಲೋಕದಲ್ಲಿ ಅಂದರೆ, ಈ ಆತ್ಮಾನಂದ ಎನ್ನುವಂಥದ್ದು ಆತ್ಯಂತಿಕವಾದದ್ದು ಅಂತ. ಆತ್ಯಂತಿಕ ಅನ್ನೋದಕ್ಕೆ ಅರ್ಥ ಅದು ಅತ್ಯಂತ ಕೊನೆಯದು, ಅದನ್ನು ಮೀರಿದಂಥ ಇನ್ನೊಂದು ಸುಖ ಎನ್ನುವಂಥದ್ದು ಇಲ್ಲ. ಅಂದರೆ ಅದು ನಿರತಿಶಯವಾದದ್ದು ಅಂತ ಅರ್ಥ. ಅದನ್ನು ಮೀರಿದಂತಹ ಯಾವುದೇ ಸುಖವೂ ಲೋಕದಲ್ಲಿ ಇಲ್ಲ. ಲೋಕದಲ್ಲಿ ನಾವು ಯಾವ್ಯಾವುದನ್ನು ಸುಖ ಅಂತ ಒಪ್ಪಿಕೊಂಡು ಅನುಭವಿಸ್ತೇವೋ ಈ ಎಲ್ಲ ಸುಖಗಳು ಸಾತಿಶಯವಾದವುಗಳು ಮತ್ತು ಸಾಪೇಕ್ಷಿಕವಾದವುಗಳು ಅಲ್ವಾ? ನಾವು ಅನುಭವಿಸೋ ಯಾವುದೇ ಸುಖವೂ ಸಹ ನಿರತಿಶಯ ಅಲ್ಲ, ಅದೆಲ್ಲವುದೂ ಸಹ ಸಾತಿಶಯ. ಮತ್ತು ಈ ಸುಖ ಮಾತ್ರ ಹೇಗಿದೆ ಕೇಳಿದರೆ ಅದು ಅನಂತ, ಅದಕ್ಕೆ ಕೊನೆ ಇಲ್ಲ ಒಂದು. ಆಮೇಲೆ ಅಪರಿಚ್ಛಿನ್ನ, ಅದು ಲಿಮಿಟೆಡ್ ಆದದ್ದು ಅಲ್ಲ. ಹಾಗಿದ್ದರೆ ಇದನ್ನು ನಾವು ಹೀಗೆ ಅಂತ ಹೇಳಬಹುದಾ ಅಂದರೆ ಅದು ಶಬ್ದಾತೀತ. ಆ ಸುಖದ ಸ್ವರೂಪವನ್ನು ಶಬ್ದದಿಂದಲೇ ಹೇಳಬೇಕು ಅಂದರೆ ಹೇಗೆ ಸಾಧ್ಯ? ಅಂದರೆ ಏನು ಹೇಳ್ದಂಗಾಯ್ತು, ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ವೋ ಅದನ್ನು ಶಬ್ದದಿಂದಲೇ ಹೇಳಬೇಕು ಅಂದರೆ ಬಹಳ ಕಷ್ಟ ಅಲ್ವಾ? ಅನುಭವಕ್ಕೆ ಬರ್ತದೆ, ಶಬ್ದದಿಂದ ಹೇಳಲಿಕ್ಕಾಗೋದಿಲ್ಲ. ಘೃತ ಕ್ಷೀರ ದ್ರಾಕ್ಷಾ ಮಧುರಿಮ ಧುರೀಣಾ, ಪ್ರಾಯಶಃ ಹಿಂದೆ ಹೇಳಿದ್ದೇನೇನೋ ಗೊತ್ತಿಲ್ಲ, ಆನಂದಲಹರಿಯಲ್ಲೂ ಬರುತ್ತೆ, ಸೌಂದರ್ಯಲಹರಿಯಲ್ಲೂ ಬರುತ್ತೆ. ತುಪ್ಪಕ್ಕೆ ಸಿಹಿ ಉಂಟು, ಅಂದರೆ ತುಪ್ಪದಲ್ಲಿ ಸಿಹಿ ಅಂಶ ಉಂಟು, ಹಾಲಿನಲ್ಲೂ ಸಿಹಿ ಅಂಶ ಉಂಟು, ಮತ್ತು ದ್ರಾಕ್ಷೆಯಲ್ಲೂ ಸಿಹಿ ಅಂಶ ಉಂಟು. ಆದರೆ ಈ ಮೂರರಲ್ಲೂ ಇರುವಂತಹ ಸಿಹಿಯ ಅಂಶವನ್ನು ನೀವು ಶಬ್ದದಿಂದ ಬೇರ್ಪಡಿಸಿ ಹೇಳ್ತೀರಾ? ಹೇಳಲಿಕ್ಕಾಗೋದಿಲ್ಲ. ಆದರೆ ನಾಲಿಗೆ ಮೇಲೆ ಮೂರನ್ನು ಒಂದೊಂದು ತೊಟ್ಟು ಹಾಕ್ಕೊಂಡ್ರೆ ತಕ್ಷಣ ಅನುಭವಕ್ಕೆ ಬರ್ತದೆ. ಆದರೆ ಎಲ್ಲರೂ ಸಹ ಇದನ್ನು ಅನುಭವಿಸಿ ನೋಡಬೇಕೇ ಅಷ್ಟೇ ಹೊರತು ಅನುಭವಿಸಿದವರು ಸಹ ಯಾರೂ ಹೇಳಲಾರರು. ಲೋಕದ ಸಾಮಾನ್ಯ ವಿಷಯಗಳೇ ಹೀಗೆ ಅಂತ ಆದಮೇಲೆ ಇನ್ನು ಆತ್ಮವಸ್ತುವಿನಿಂದ ಸಿಗುವಂತಹ ಸುಖ ಹೇಗಿರಬೇಕು ಅಥವಾ ಹೀಗಿರುತ್ತದೆ ಅಂತ ಶಬ್ದದಿಂದ ಹೇಳಲಿಕ್ಕಾಗತ್ತಾ? ಅದಕ್ಕೋಸ್ಕರಲೇ ಅದು ಶಬ್ದಾತೀತ, ಅದು ಪದಾತೀತ. ಅಲ್ಲಿ ಯಾವುದೇ ಶಬ್ದ ಕೆಲಸ ಮಾಡುವುದಿಲ್ಲ. ಇದು ಕೇವಲ ನಾನು ಹೇಳುವುದಿಲ್ಲ, ಉಪನಿಷತ್ತು ಹೇಳುತ್ತೆ. ನ ತತ್ರ ವಾಗ್ಗಚ್ಚತಿ ನೋ ಮನಃ. ಶಬ್ದ ಕೆಲಸ ಮಾಡೋದಿಲ್ಲ. ಮನಸ್ಸು ಸಹ ಅದು ಈ ವಿಷಯಗಳನ್ನು ಕಟ್ಕೊಂಡಿದ್ದಿದ್ರೆ ಕೆಲಸ ಮಾಡೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆ
ಆತ್ಮಾನಂದದ ಸ್ವರೂಪವನ್ನು ಗೀತಾಚಾರ್ಯ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾನೆ. ಅದರ ಬಗ್ಗೆ ಏನು ಹೇಳ್ತಾನೆ ಕೃಷ್ಣ ಅನ್ನೋದನ್ನು ನೋಡೋಣ. 3 ಶಬ್ದಗಳನ್ನು ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು. ಒಂದು ಆತ್ಯಂತಿಕ, ಇನ್ನೊಂದು ಅತೀಂದ್ರಿಯ. ಆ ಎಲ್ಲ ಶಬ್ದಗಳು ಮೂಲ ಶ್ಲೋಕದಲ್ಲಿವೆ ನೋಡಿ. ಮತ್ತು 3ನೇ ಶಬ್ದ ಬುದ್ಧಿಗ್ರಾಹ್ಯಂ ಅಂತ. ಆತ್ಯಂತಿಕ ಅನ್ನೋದಕ್ಕೆ ಏನರ್ಥ ಅಂದರೆ ಈ 3 ವಿಶೇಷಣಗಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಆಗ ನಮಗೆ ಮುಂದಿನ ಚಿಂತನೆಗೆ ಅನುಕೂಲವಾಗತ್ತೆ. ಆತ್ಯಂತಿಕ ಅನ್ನೋದಕ್ಕೆ ಸ್ವರೂಪಭೂತವಾದಂತಹ ಆ ಸುಖ ಅಂದರೆ ಆತ್ಮಾನಂದದ ಸುಖ, ಅದು ದೇಶ ಮತ್ತು ಕಾಲ ಈ ಪರಿಚ್ಛೇದಗಳನ್ನು ಮೀರಿ ನಿಂತಿದೆ. ಅಂದರೆ ಆತ್ಮಾನಂದದ ಸುಖಕ್ಕೆ ಇಂತಹದ್ದೇ ಕಾಲ ಅಂತ ಇಲ್ಲ, ಮತ್ತು ಇಂತಹ ದೇಶದಲ್ಲಿ ಮಾತ್ರ ಸಿಗ್ತದೆ ಅಂತ ಇಲ್ಲ. ಯಾಕೆ ಈ ವಿಶೇಷಣವನ್ನು ಇಟ್ಟು ಹೇಳ್ತಾನೆ ಗೀತಾಚಾರ್ಯ ಅಂದರೆ, ಲೋಕದಲ್ಲಿ ನಮಗೆ ಸಿಗುವಂತಹ ಪ್ರತಿಯೊಂದು ಸುಖಕ್ಕೂ ಸಹ ಈ 2 ಇದ್ದೇ ಇರ್ತದೆ. ಒಂದು ದೇಶ, ಇನ್ನೊಂದು ಕಾಲ. ಒಂದು ಸಲ ನಾನು ಈ ಗಂಭೀರ ವಿಷಯದಿಂದ ಆಚೆ ಹೋಗ್ತೇನೆ. ಯಾವುದೋ ಒಂದು ಒಳ್ಳೆಯ ವಸ್ತು ನಮಗೆ ಬೇಕು. ಆಗ ನಾವು ಪರಿಚಯ ಇದ್ದವ್ರ ಹತ್ರ ಎಲ್ಲ ಕೇಳ್ತೇವೆ, ಅದೊಂದು ಬೇಕಿತ್ತಲ್ರಿ ಅಂತ. ಆಗ ಅವ್ರು ಹೇಳ್ತಾರೆ, ಅದು ಇಲ್ಲಿ ಸಿಗೋದಿಲ್ಲ, ಗಾಂಧಿ ಬಜಾರದಲ್ಲಿ DVG ರಸ್ತೆಯಲ್ಲಿ ಸಿಗತ್ತೆ ಅಂತ. ಆ DVG ರಸ್ತೆ ಅನ್ನುವುದು ಒಂದು ನಿರ್ದಿಷ್ಟವಾದ ಸ್ಥಳ, ದೇಶ, ಪ್ರದೇಶ ಹೌದೋ ಅಲ್ವೋ? ಆ ಸಿಗುವಂಥ ವಸ್ತು ನಮಗೆ ಸಿಕ್ಕಾಗ ಸುಖ ಆಗತ್ತೆ, ಹೌದು ತಾನೆ? ಆಯಿತು, ನೀವು ಇಲ್ಲಿಂದ ಅಲ್ಲಿಗೆ ಹುಡ್ಕೊಂಡು ಹೋದ್ರಿ ಅಂದರೆ ಈ ಪ್ರದೇಶವನ್ನು, ಈ ಸ್ಥಳವನ್ನು ಬಿಟ್ಟು ಆ ಸ್ಥಳಕ್ಕೆ ಹೋದ್ರಿ. ಆತ್ಮಾನಂದಕ್ಕೆ ಹಾಗೆ ಹೋಗಬೇಕಾದದ್ದು ಇಲ್ಲ. ಒಂದು, ಅಲ್ಲಿ ಹೋಗಿ ಕೇಳಿದರೆ ನೀವು, ಆಗ ಅವನು ಹೇಳ್ತಾನೆ, ಹೌದ್ರಿ ನಮ್ಮ ಅಂಗಡಿಯಲ್ಲಿ ಸಿಕ್ತಿತ್ತು ಅದು ಕಾಂಡಿಮೆಂಟ್ಸು ಅಂತ ಅಂದ್ಕೊಳ್ಳಿ. ಆದರೆ ಏನಾಗಿದೆ ಕೇಳಿದರೆ, ನಮಗೆ ಸಪ್ಲೈ ಮಾಡೋರು ಇವತ್ತಿಷ್ಟೊತ್ತಾದರೂ ತಂದುಕೊಟ್ಟಿಲ್ಲ, ನಾಳೆ ಬೇರೆ ಸಂಡೇ, ಮಂಡೇನೂ ರಜಾ, ಮಂಗಳವಾರ ದಿವಸ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಮಂಗಳವಾರ ಅನ್ನೋದು ಕಾಲ ಹೌದೋ ಅಲ್ವೋ? ಹೌದು. ಆದ್ದರಿಂದ ಆ ನಮಗೆ ಬೇಕಾದಂಥ ವಸ್ತುವಿನಲ್ಲಿ ಸುಖ ಸಿಗತ್ತೆ ಅಂತ ಅಂದ್ಕೊಂಡಿದ್ದೇವಲ್ಲ, ಆ ಸುಖವನ್ನು ಕೊಡುವಂಥ ವಸ್ತು ಕಾಲಕ್ಕೆ ಅಧೀನ ಅಂತಾಯಿತು. ಆದರೆ ಈ ಆತ್ಮಾನಂದಕ್ಕೆ ಮಾತ್ರ ಯಾವುದೇ ಕಾಲದ ಅಧೀನತೆ ಎನ್ನುವುದು ಇಲ್ಲ. ಅಂದರೆ ಈ ಸುಖ ದೇಶ ಮತ್ತು ಕಾಲ ಇದೆರಡನ್ನೂ ಮೀರಿದ್ದು. ಇಷ್ಟನ್ನು ಹೇಳೋದಕ್ಕೆ ಗೀತಾಚಾರ್ಯ ಒಂದು ಪದ ಪ್ರಯೋಗ ಮಾಡ್ತಾನೆ, ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ, ಅದಕ್ಕೂ ಮೊದಲು ಸುಖ ಆತ್ಯಂತಿಕಂ ಅಂತ. ಇಷ್ಟು ಇಲ್ಲದೆ ಇದ್ದಿದ್ರೆ ಗೀತೆಗೆ ಇಷ್ಟೊಂದು ಜನ ವ್ಯಾಖ್ಯಾನ ಬರಿಬೇಕಾಗಿತ್ತ. ಅಲ್ಲದೆ ನಮಗೇನು ಅರ್ಥ ಆಗುತ್ತೆ? ಏನೂ ಅರ್ಥ ಆಗೋದಿಲ್ಲ. ದೇಶ, ಕಾಲ ಮತ್ತಷ್ಟೇ ಅಲ್ಲ, ವಸ್ತು, ಈ 3 ತರಹದ, ಅದೊಂದು ವಸ್ತುವೂ ಅಲ್ಲ ಆನಂದ ಎನ್ನುವಂಥದ್ದು, ಈ 3 ತರಹದ ಪರಿಚ್ಛೇದ ರಹಿತವಾದದ್ದು ಆತ್ಯಂತಿಕ, ಅದು ಆತ್ಮ ಆನಂದ. ಆಯಿತು. ಇಷ್ಟಾದ ಮೇಲೆ ಈ ಮಾತನ್ನು ಗೀತಾಚಾರ್ಯ ಹೇಳೋದಕ್ಕೆ ಶ್ರುತಿ ಹಿನ್ನೆಲೆ ಉಂಟು. ಏನು ಶ್ರುತಿ ಅಂದರೆ, ಯೋ ವೈ ಭೂಮಾ ತತ್ ಸುಖಂ, ಯಾವುದು ಅತ್ಯಂತ ದೊಡ್ಡದೋ ಅದರಲ್ಲಿ ಮಾತ್ರ ನಿಜವಾದ ಸುಖ ಉಂಟು, ಯಾವುದು ಪರಿಚ್ಛಿನ್ನವೋ ಅದರೊಳಗೆ ನಿಜವಾದ ಸುಖ ಇಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಪರಿಚ್ಛಿನ್ನವಾದ ವಸ್ತುವಿನಲ್ಲಿ ಶಾಶ್ವತವಾದ ಸುಖವನ್ನು ಕೊಡುವಂತಹ ಶಕ್ತಿ ಇಲ್ಲ. ಉದಾಹರಣೆಗೆ, ನಿಮಗೆ ಬಹಳ ಇಷ್ಟ ಸಪೋಟ, ಒಂದು ಹಣ್ಣನ್ನು ತಿಂದ್ರಿ, ಆ ಹಣ್ಣಿಗೆ ಅದರದ್ದಾದ ಒಂದು ಆಕಾರ ಉಂಟು, ಒಂದು ಸ್ವರೂಪ ಉಂಟು, ಗೊತ್ತಾನೆ? ನೀವು ಅದನ್ನು ತಿಂದ್ರಿ, ತಿಂದ ಮೇಲೆ ಹಣ್ಣು ಖರ್ಚಾಯಿತು, ಆದರೆ ತಿನ್ನಬೇಕನ್ನುವಂಥ ಬಯಕೆ ತೀರಲಿಲ್ಲ, ಆದರೆ ಹಣ್ಣಿಲ್ಲ. ಯಾಕೆ? ಅದು ಪರಿಚ್ಛಿನ್ನ.
ಅಂದರೆ ಏನಾಯಿತು, ನಿಮ್ಮ ಬಯಕೆ ಹಾಗೇ ಉಳಿತು. ಉಳಿದದ್ದಂತಹ ನಿಮ್ಮ ಆ ಬಯಕೆಯನ್ನು, ಆ ಲಿಮಿಟೆಡ್ ಆದಂಥ ಪರಿಚ್ಛಿನ್ನವಾದಂಥ ಹಣ್ಣು ಅದು ಸಂಪೂರ್ಣವಾಗಿ ಈಡೇರಿಸಲಾರದು. ಅಲ್ಲಿ ಏನು ಹೇಳ್ದಂಗಾಯಿತು, ಯಾವುದು ಅತ್ಯಂತ ದೊಡ್ಡದೋ ಅದು ಮಾತ್ರ ಅದು ನಮ್ಮ ಆಸೆಯನ್ನು ಸಂಪೂರ್ಣವಾಗಿ ಈಡೇರಿಸಬಲ್ಲದು. ಆಸೆ ಅಂದರೆ ಸುಖ, ಸುಖವನ್ನು ಸಂಪೂರ್ಣವಾಗಿ ನಮಗೆ ಕೊಡಬಲ್ಲದು. ಹಾಗಾಗಿ ಯೋವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ. ಅಲ್ಪವಾದದ್ರಲ್ಲಿ ಆತ್ಯಂತಿಕವಾದ ಸುಖ ಇಲ್ಲ. ಯಾಕೆಂದರೆ ಅದು ಅಲ್ಪವಾದದ್ದೇ ಅದಕ್ಕೆ ಕಾರಣ. ಯಾವುದು ಅನಲ್ಪವೋ, ಯಾವುದು ಅತ್ಯಂತ ದೊಡ್ಡದೋ ಅಲ್ಲಿ ಮಾತ್ರ ಶಾಶ್ವತವಾದಂತಹ ಸುಖ ಉಂಟು. ಆತ್ಮವಸ್ತು ಎನ್ನುವಂಥದ್ದು ಅತ್ಯಂತ ದೊಡ್ಡದಾದ್ದರಿಂದ ಅದರೊಳಗೆ ಮಾತ್ರ ಖರ್ಚಾಗದೇ ಇರುವಷ್ಟು ಸುಖ ಉಂಟು. ಸುಖ ಉಂಟು ಅಂತಲೂ ಹೇಳಬಾರ್ದು, ಯಾಕೆಂದರೆ ಅಧಿಕರಣ ಆಗಿಬಿಡುತ್ತೆ ಮತ್ತು ಆಧೇಯ ಬೇರೆ ಆಗಿಬಿಡುತ್ತೆ. ಅದು ಸುಖದವೇ, ಸುಖದ ಸ್ವರೂಪವೇ ಹೀಗೆ ಅಂತ. ಆದರೆ ಹೇಳಲಿಕ್ಕೆ ಶಬ್ದ ಬೇರೆ ಇಲ್ಲ, ಅದಕ್ಕೋಸ್ಕರ ಹಾಗೆ ಹೇಳಬೇಕು ಅಷ್ಟೇ. ಈಗ ತಾನೇ ಹೇಳಿದ್ನಲ್ಲ ನಾನು, ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗೋದೇ ಇಲ್ವೋ ಅದನ್ನು ಶಬ್ದದಿಂದಲೇ ಹೇಳಬೇಕು ಅಂತಾದರೆ ಏನೇನೋ ಕಸರತ್ತು ಮಾಡಬೇಕು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಆತ್ಯಂತಿಕಂ ಎನ್ನುವಂತಹ ಶಬ್ದದ ವಿವರಣೆ ಸಾಕು ಅಂತ ಅಂದ್ಕೊಂಡು ಮತ್ತು ಮುಂದಿನ ಎರಡನೇ ವಿಶೇಷಣ ಆ ಆತ್ಮಸುಖಕ್ಕೆ ಯಾವುದು ವಿಶೇಷಣ ಅಂದರೆ ಅದು ಅತೀಂದ್ರಿಯಂ ಅಂತ. ಅತೀಂದ್ರಿಯಂ ಎನ್ನುವಂಥ ವಿಶೇಷಣವನ್ನು ಯಾಕೆ ಇಟ್ಟ ಅಂದರೆ ಆತ್ಮಾನಂದ ಅದು ವಿಷಯದಿಂದ ಹುಟ್ಟಿದಂತಹ ಆನಂದಕ್ಕಿಂತ ಅದು ಭಿನ್ನವಾದದ್ದು ಅಂತ ಹೇಳೋದಕ್ಕೋಸ್ಕರ ಈ ವಿಶೇಷಣವನ್ನು ಇಟ್ಟಿದ್ದಾನೆ ಗೀತಾಚಾರ್ಯ. ಲೋಕದಲ್ಲಿ ನಾವು ಯಾವುದನ್ನು ಸುಖ ಅಂತ ಅನುಭವಿಸ್ತೇವೋ ಈ ಎಲ್ಲ ಸುಖವೂ ಸಹ ನಮಗೆ ಇಂದ್ರಿಯದಿಂದ ಮಾತ್ರ ಅನುಭವಕ್ಕೆ ಬರುವಂಥದ್ದು. ಇಂದ್ರಿಯ ರಹಿತವಾದಂತಹ ಸುಖವನ್ನು ನಾವು ಈವರೆಗೆ ಯಾರೂ ಅನುಭವಿಸಲಿಲ್ಲ ಇಲ್ಲಿ. ಹಾಗಾಗಿ ಲೋಕದ ವಸ್ತುಗಳಿಂದ ನಮಗೆ ಸಿಗುವ ಸುಖ ಎಲ್ಲ ಆ ವಿಷಯ ಮತ್ತು ಇಂದ್ರಿಯ ಇದೆರಡರ ಸಂಪರ್ಕದಿಂದ ನಮಗೆ ಅನುಭವಕ್ಕೆ ಬರುತ್ತೆ ಅಲ್ವಾ. ಸಂಪರ್ಕರಹಿತವಾದಂತಹ ಸ್ಥಿತಿಯಲ್ಲಿ ನಮಗೆ ಅನುಭವಕ್ಕೆ ಬರೋದಿಲ್ಲ. ಇಂದ್ರಿಯಗಳು ಇರುವುದೇ ಹೊರಗಿನ ವಿಷಯಗಳನ್ನು ಒಳಕ್ಕೆ ಹಾಕೋದಕ್ಕೆ. ಹಾಗಾಗಿ ಆ ವಿಷಯದ ಜೊತೆಗೆ ಇಂದ್ರಿಯಗಳಿಗೆ ಸಂಬಂಧ ಏರ್ಪಟ್ಟಾಗ ನಮಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಆತ್ಮಾನಂದ ಅಲ್ಲ ಅಂತ. ಯಾಕೆ ಅಂದರೆ ಆತ್ಮಾನಂದ ಇಂದ್ರಿಯ ಸಂಬಂಧರಹಿತವಾದದ್ದು. ಆ ಆನಂದವನ್ನು ಇಂದ್ರಿಯಗಳು ಮುಟ್ಟಲಾರವು. ಯಾಕೆಂದರೆ ಇಂದ್ರಿಯಗಳ ವ್ಯಾಪಾರ ಬಹಿರ್ಮುಖ, ಅದಿರುವುದು ಒಳಕ್ಕೆ. ಆದ್ದರಿಂದ ಈ ಇಂದ್ರಿಯಗಳು ಒಳಮುಖವಾಗಿ ನೋಡಲಾರವು. ಕಠೋಪನಿಷತ್ತಿನಲ್ಲಿ ಯಮ ಒಂದು ಮಾತು ಹೇಳ್ತಾನೆ. ಯಾಕೆ ಅಂದರೆ ಈ ಚತುರ್ಮುಖ ನಮ್ಮನ್ನು ಸೃಷ್ಟಿ ಮಾಡಬೇಕಿದ್ರೆ ಇಂದ್ರಿಯಗಳನ್ನೆಲ್ಲ ಹೊರಮುಖವಾಗಿ ಇಲ್ಲಿ ಇರಿಸಿಬಿಟ್ಟಿದ್ದಾನಂತೆ ಈ ದೇಹದೊಳಗೆ. ಪರಾಂಚಿಖಾನಿಮೆತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಯಾಕೆ ಅಂದರೆ ಅದು ಅದರ ಸ್ವಭಾವ, ಹೊರಮುಖವಾಗಿ ಇರಿಸಿದ್ದಾನೆ ಅದನ್ನು. ಪ್ರತಿಯೊಂದು ಟಾರ್ಚಿಗೂ ಸಹ ತನಗಿಂತ ಹೊರಗಿರುವ ವಸ್ತುವನ್ನು ತೋರಿಸುವ ಶಕ್ತಿ ಉಂಟು, ಆದರೆ ತನ್ನೊಳಗೆ ಏನುಂಟು ಅಂತ ತೋರಿಸುವ ಶಕ್ತಿ ಅದಕ್ಕಿಲ್ಲ. ಹಾಗೆ ನಮ್ಮ ಒಂದೊಂದು ಇಂದ್ರಿಯವೂ ಸಹ ಒಂದೊಂದು ಟಾರ್ಚ್, ಇವು ಎಲ್ಲ ಹೊರಮುಖವಾಗಿ ಹರಿತಾ ಇರ್ತವೆ ಅಷ್ಟೇ. ಹಾಗಾಗಿ ಇದ್ರ ಒಳಗೆ ಏನಿದೆ ಅಂತ ಅವುಗಳಿಗೆ ಗೊತ್ತಿಲ್ಲ. ಹಾಗಾಗಿ ಇಂದ್ರಿಯಗಳು ಈ ಸುಖವನ್ನು ಮುಟ್ಟಲಾರವು. ಹಾಗಿದ್ರೆ ಅಂತಹ ಸುಖವೇ ಇಲ್ಲ ಅಂತ ಹೇಳ್ಬಿಡೋಣ ಸ್ವಾಮಿ. ಯಾವುದು ನಮಗೆ ಇಂದ್ರಿಯಕ್ಕೆ ಅನುಭವಕ್ಕೆ ಬರೋದಿಲ್ವ ಇಂದ್ರಿಯಗಳ ಮೂಲಕ, ಅಂಥದ್ದು ಇದೆ ಅಂತ ನಾವು ಒಪ್ಕೊಳ್ಳೋದು ಹೇಗ್ರಿ? ನಮ್ಮಂಥವ್ರು ಈ ಪ್ರಶ್ನೆ ಕೇಳಲೇಬೇಕಾದದ್ದು. ಯಾಕೆಂದರೆ ನಮ್ಮ ಅನುಭವಕ್ಕೆ ಯಾವುದು ಬಂದಿಲ್ವೋ ಅದು ಇಲ್ಲ ಅಂತ ಹೇಳುವ ಜಾಯಮಾನ ನಮ್ಮದು. ಅದಕ್ಕೋಸ್ಕರ ಇಂಥ ಸುಖ ಇಲ್ಲ ಅಂತ ನಾವು ಇಂಥ ಅಡ್ಡ ಪ್ರಶ್ನೆ ಕೇಳ್ತೇವೆ, ಇಂಥ ಅಡ್ಡ ಸಂಶಯ ನಮಗೆ ಬರ್ತದೆ ಅಂತ ಗೊತ್ತು ಗೀತಾಚಾರ್ಯನಿಗೆ. ಅದಕ್ಕೋಸ್ಕರ ಆತ ಏನು ಹೇಳ್ತಾನೆ ಅಂದರೆ ಮುಂದಿನ ಒಂದು ವಿಶೇಷಣವನ್ನು ಇಟ್ಟ, ಬುದ್ಧಿಗ್ರಾಹ್ಯಂ ಅಂತ. ನೀನು ದಡ್ಡನಿದ್ದೀಯೆ, ಯಾವ್ಯಾವುದು ಸುಖ ಸಿಗತ್ತೋ ಅದು ಇಂದ್ರಿಯಗಳ ಮೂಲಕ ಮಾತ್ರ ಸಿಗತ್ತೆ ಅಂತ ನೀನು ಅಂದ್ಕೊಂಡಿದ್ದೀಯೆ. ಆದರೆ ಇಂದ್ರಿಯಗಳು ಮುಟ್ಟಲಾರದೇ ಇರುವಂಥ ಒಂದು ಸುಖ ಉಂಟು, ಆ ಸುಖವನ್ನು ಬುದ್ಧಿಗ್ರಾಹ್ಯವಾದದ್ದು ಅಂತ.
ಅದಕ್ಕೆ ಭಾಷ್ಯಕಾರರು ವಿವರಣೆ ಕೊಡ್ತಾರೆ. ಅದು ಗೀತಾಚಾರ್ಯ ಬುದ್ಧಿಗ್ರಾಹ್ಯಂ ಅಂತ ಹೇಳಿದ, ಅವನ ಮಾತನ್ನು ಹೀಗೆ ಮುಂದುವರಿಸಬೇಕು, ಬುದ್ಧಿಯೈವ ಗ್ರಾಹ್ಯಂ ಅಂತ. ಅಂದರೆ ಬುದ್ಧಿಯಿಂದ ಮಾತ್ರ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ. ಕೃಷ್ಣನ ಹೃದಯಕ್ಕೂ ಭಾಷ್ಯಕಾರರ ಹೃದಯಕ್ಕೂ ಎಂಥ ಸಂಬಂಧ ನೋಡಿ. ಅವನು 50ರಷ್ಟು ಹೇಳಿದರೆ ಅದನ್ನು ಮತ್ತೆ 10 ಸೇರಿಸಿ ಮುಂದಕ್ಕೆ ಬೆಳೆಸ್ತಾರೆ ಹೇಗೆ ಅಂತ. ಹಾಗೆ ಬುದ್ಧೈವ ಗ್ರಾಹ್ಯಂ ಅಂದರೆ ಇಂದ್ರಿಯ ನಿರಪೇಕ್ಷಯ ಗೃಹ್ಯತೆ, ಇಂದ್ರಿಯಗಳ ಅವಶ್ಯಕತೆಯೇ ಅಲ್ಲಿ ಇಲ್ಲ ಅಂತ. ಹೌದು, ನಮಗಿದು ಅನುಭವಕ್ಕೆ ಬಂದಿಲ್ವಲ್ಲ. ಹೌದು, ನಮಗೆ ಅನುಭವಕ್ಕೆ ಬಂದಿಲ್ಲ ಅಂದ ಮಾತ್ರಕ್ಕೆ ಅಂಥದ್ದೊಂದು ಸುಖ ಇಲ್ಲ ಅಂತ ಹೇಳುವ ನೈತಿಕ ಹಕ್ಕು ನಮಗಿಲ್ಲ. ಯಾಕೆಂದರೆ ಅನುಭವಿಸಿದವರು ಈ ಮಾತನ್ನು ಹೇಳಿದ್ದಾರೆ. ಅಲ್ಲಿವರೆಗೆ ನೀನೇನು ಮಾಡಬೇಕು, ನಿನಗೆ ಎಲ್ಲಿವರೆಗೆ ಇದು ಅನುಭವಕ್ಕೆ ಬರುವುದಿಲ್ವೋ ಅಲ್ಲಿಯವರೆಗೆ ಅನುಭವಿಸಿ ಹೇಳಿದವರ ಮಾತನ್ನು ಶ್ರದ್ಧೆ ಇಟ್ಟು ಕೇಳು. ನಾನು ಹಿಮಾಲಯವನ್ನು ನೋಡಲಿಲ್ಲ, ಇಲ್ಲಿ ಕುಳಿತುಕೊಂಡು ಹಿಮಾಲಯವೇ ಇಲ್ಲ ಅಂತ ಹೇಳಿದರೆ ಯಾಕಿಲ್ಲ, ನನ್ನ ಕಣ್ಣಿಗೆ ಕಾಣಲಿಲ್ಲ, ಇದೊಂದು ಲಾಜಿಕ್ಕಾ? ಅಲ್ಲ. ಹಾಗಾಗಿ ನಿನ್ನ ಬುದ್ಧಿಗೆ ಇನ್ನೂ ಅನುಭವಕ್ಕೆ ಬಂದಿಲ್ಲ. ಯಾಕೆ ಅಂದರೆ ನಿನ್ನ ಬುದ್ಧಿ ಯೋಗ ಸಾಧನೆಯಿಂದ ಶುದ್ಧ ಆಗಲಿಲ್ಲ. ಆದ್ದರಿಂದ ಅಂಥ ಸುಖ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ನೋಡೋಣ ಈ ಸುಖ ಹೇಗಿದೆ ಅಂತಂದರೆ, ನಮಗೆ ಜೀವನದಲ್ಲಿ ಎಲ್ಲರಿಗೂ ಅತ್ಯಂತ ಸುಖವಾಗುವಂಥ ಒಂದು ಅವಸ್ಥೆ ಉಂಟು, ಗಾಢ ನಿದ್ರಾವಸ್ಥೆ, ಸುಷುಪ್ತಿ ಅಂತ ಸಂಸ್ಕೃತದ ಶಬ್ದ. ಪ್ರಾಯಶಃ ಈ ಅವಸ್ಥೆಯಲ್ಲಿ ಆಗುವಷ್ಟು ಸುಖ ನಮಗೆ ಇನ್ನು ಯಾವ ಅವಸ್ಥೆಯಲ್ಲೂ ಆಗೋದಿಲ್ಲ. ಇಂದ್ರಿಯಗಳಿಂದ ಸುಖ ಸಿಕ್ಕಾಗ ಸಂತೋಷ ಪಡ್ತೇವೆ, ಆದರೆ ಮರುಕ್ಷಣದಲ್ಲಿ ಥತ್ತಿದ್ರೆ ಹಣೆ ಬರವೆ ಅಂತ ಅನಿಸುತ್ತೆ. ಇಷ್ಟೇನಾ ಇದು? ಎಷ್ಟು ಮಟ್ಟಿಗೆ ಹೇಳಿದರೆ ಈ ಕಷ್ಟವನ್ನು ಅನುಭವಿಸೋದಕ್ಕೋಸ್ಕರ ನಾನು ಈ ಸುಖ ಅಂತ ಅಂದ್ಕೊಂಡು ಇದನ್ನು ಕರಿಬೇಕಾ ಅಂತ ಅನಿಸುತ್ತೆ. ಎಲ್ಲ ಇಂದ್ರಿಯಗಳಿಂದ ಸಿಗುವಂಥ ಸುಖವೂ ಅಷ್ಟೇ ನೋಡಿ. ಅಂದರೆ ಅದಕ್ಕೊಂದು ಲಿಮಿಟೇಷನ್ ಉಂಟು. ಆದರೆ ಸುಷುಪ್ತಿಯಲ್ಲಿ ನಮಗೆ ಇದನ್ನು ಮೀರಿದಂಥ ಒಂದು ಸುಖದ ಅನುಭವ ಉಂಟು. ಆದರೆ ಈ ಸುಖವೂ ಸಹ ಸಾತಿಶಯ. ಯಾಕೆ ಅಂದರೆ ಈ ಸುಷುಪ್ತಿಯಲ್ಲಿ ನಮಗೆ ಸಿಗುವಂಥ ಸುಖ ಉಂಟಲ್ಲ, ಅದಕ್ಕಿಂತಲೂ ಸಹ ಇದು ಭಿನ್ನವಾದಂಥದ್ದು. ಯಾವುದು? ಆತ್ಮಸುಖ, ಆತ್ಮಾನಂದ ಎನ್ನುವಂಥದ್ದು. ಯಾಕೆ ಅಂದರೆ ಸುಷುಪ್ತಿಯಲ್ಲೂ ಸಹ ನಮಗೆ ಸುಖ ಇದೆ, ಆದರೆ ಆ ಸುಷುಪ್ತಿಯಲ್ಲಿ ನಮ್ಮ ಬುದ್ಧಿ ಏನಾಗುತ್ತೆ ಅಂದರೆ ಅಜ್ಞಾನದಲ್ಲಿ ಲಯವಾಗಿರುತ್ತದೆ ಅದು. ಹಾಗಾಗಿಯೇ ಆ ಸುಷುಪ್ತಿಯಲ್ಲಿ ನಾವು ಯಾವ ಸುಖವನ್ನು ಅನುಭವಿಸ್ತೇವೋ ಅದನ್ನು ಅನುಭವಿಸುವ ಕಾಲದಲ್ಲಿಯೇ ನಾವು ಅದನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ನಮಗೆ ಗಾಢ ನಿದ್ರಾವಸ್ಥೆಯಲ್ಲಿ ಸುಖ ಉಂಟು ಎಲ್ಲರಿಗೂ ಗೊತ್ತು, ಆದರೆ ಗಾಢ ನಿದ್ರಾವಸ್ಥೆಯನ್ನು ಅನುಭವಿಸುವ ಕಾಲದಲ್ಲೇ ನನಗೆ ಸುಖ ಇದೆ ಅಂತ ಎಷ್ಟು ಜನರಿಗೆ ಅನುಭವ ಆಗಿದೆ ಹೇಳಿ ನೋಡೋಣ. ಉಂಟಾ? ಎಚ್ಚರ ಆದಮೇಲೆ ನಾವು ನೆನಪಿಸಿಕೊಂಡು ಎಷ್ಟು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಉದ್ಗಾರ ತೆಗಿತೇವೆ. ಸುಖ ಉಂಟು, ಆದರೆ ಇದ್ದ ಸುಖ ಯಾಕೆ ಅನುಭವಕ್ಕೆ ಬಂದಿಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಆಗ ನಮ್ಮ ಬುದ್ಧಿ ಏನಾಗುತ್ತೆ ಅಂದರೆ ಅದು ಲೀಯತೆ, ಅದು ಲಯವಾಗುತ್ತೆ. ಎಲ್ಲಿ ಅಂದರೆ ನಾವು ಕಟ್ಟಿಕೊಂಡು ಬಂದಂತಹ ಜನ್ಮ ಜನ್ಮಾಂತರದ ಅಜ್ಞಾನದಲ್ಲಿ. ಅಜ್ಞಾನದಲ್ಲಿ ಮುಳುಗಿದಾಗ ಏನಾಗುತ್ತೆ ಕೇಳಿದರೆ, ಅಜ್ಞಾನದಲ್ಲಿ ಲೀನವಾಗಬೇಕು ಅಂದರೆ ಅಜ್ಞಾನದ ಪ್ರಮಾಣ ಜಾಸ್ತಿ, ಲೀನವಾದಂಥ ಬುದ್ಧಿಯ ಪ್ರಮಾಣ ಕಡಿಮೆ ಅಲ್ವಾ? ಹಾಗಾಗಿ ಏನಾಗುತ್ತೆ ಕೇಳಿದರೆ, ಹಾಗೆ ಅಂತ ಬುದ್ಧಿ ಇರೋದಿಲ್ಲ ಅಂತಿಲ್ಲ, ಬುದ್ಧಿ ಇರ್ತದೆ. ಬುದ್ಧಿ ಬೀಜಭಾವದಲ್ಲಿ ಇರ್ತದೆ, ಆದರೆ ಅಜ್ಞಾನದಲ್ಲಿ ಅದು ಮುಳುಗಿರುತ್ತದೆ. ಹೀಗೆ ಈ ಸುಷುಪ್ತಿಯ ಸುಖ ಬುದ್ಧಿಯಿಂದ ನಮ್ಮಿಂದ ಅರಿಯಲ್ಪಡುವುದಿಲ್ಲ. ಮತ್ತೆ ಆದರೆ ಸಮಾಧಿಯ ಸುಖ ಹಾಗಲ್ಲ. ಇಲ್ಲಿ ಏನಾಗ್ತದೆ ಅಂದರೆ ಬುದ್ಧಿ ತನ್ನ ಸರ್ವ ವೃತ್ತಿಗಳಿಂದಲೂ ಸಹ ರಹಿತವಾಗಿ ಬಿಡ್ತದೆ. ಬುದ್ಧಿಗೆ ವೃತ್ತಿ ಉಂಟು ಅನ್ನೋದನ್ನು ನಾನು ಮೊದಲನೇ ದಿವಸನೇ ಹೇಳಿದ್ದೇನೆ. ಬುದ್ಧಿ ಅಥವಾ ಚಿತ್ತ ಅಥವಾ ಮನಸ್ಸು, ಇವುಗಳ ವೃತ್ತಿ ಯಾವುದು ಕೇಳಿದರೆ ಪ್ರಮಾಣ,
ವಿಕಲ್ಪ, ವಿಪರ್ಯಯ, ನಿದ್ರಾ ಮತ್ತು ಸ್ಮೃತಿ. ಯೋಗಸೂತ್ರದ ಹಿನ್ನೆಲೆಯಲ್ಲಿ ಈ 5 ವೃತ್ತಿಗಳಿದ್ದಾವಲ್ಲ, ಈ 5 ವೃತ್ತಿಗಳು ಸಹ ಗಾಢ ನಿದ್ರಾವಸ್ಥೆಯಲ್ಲಿ ಸುಷುಪ್ತಿಯಲ್ಲೂ ಇರ್ತವೆ. ಇವು ಇದ್ದು ಇದರ ಸಹಿತವಾಗಿ ಬುದ್ಧಿ ಅಜ್ಞಾನದಲ್ಲಿ ಲೀನವಾಗ್ತದೆ. ಆದರೆ ಸಮಾಧಿ ಸ್ಥಿತಿಯಲ್ಲಿ ಯಾಕೆ ಸಾಧನೆ ಮಾಡ್ತಾ 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 ಇದನ್ನು ತೊಳ್ಕೊಂಡು ಅವನ ಬುದ್ಧಿ ಆಗಿರುತ್ತೆ ಕೇಳಿದರೆ ಈ 5 ವೃತ್ತಿರಹಿತವಾದ ಸ್ಥಿತಿಯಾಗಿರ್ತದೆ ಅಲ್ಲಿ. ಅಂದರೆ ಕೇವಲ ಆ ಬುದ್ಧಿ ಅಪರಂಜಿಯಾಗಿರ್ತದೆ. ಹಾಗಿದ್ದಾಗ ಅದು ಏನಾಗುತ್ತೆ ಕೇಳಿದರೆ ಆ ಸಮಾಧ್ಯವಸ್ಥೆಯಲ್ಲಿ ಬ್ರಹ್ಮಸ್ವರೂಪ ಎನ್ನುವಂಥದ್ದು ಬುದ್ಧಿಯಿಂದ ಗ್ರಹಿಸಲ್ಪಡುತ್ತದೆ. ಅದನ್ನು ಬುದ್ಧಿ ಹಿಡಿದುಕೊಳ್ಳುತ್ತದೆ. ಈ ಮಾತನ್ನು ಗೌಡಪಾದರು ತಮ್ಮ ಕಾರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನು ಅಂದರೆ, ಲೀಯತೇತು ಸುಷುಪ್ತವು ತತ್ ನಿಗೃಹೀತಂ ನ ಲೀಯತೆ. ತತ್ ಅಂದರೆ ಅಂತಃಕರಣಂ ಅಂತರ್ಥ. ಅಂದರೆ ಈ ಅಂತಃಕರಣ ಸುಷುಪ್ತ್ಯವಸ್ಥೆಯಲ್ಲಿ ಅದು ಏನಾಗುತ್ತೆ ಅಂದರೆ ಅಡಗಿಕೊಳ್ಳುತ್ತದೆ ಅಂತ. ಲೀಯತೆ ಎಲ್ಲಿ ಅಡಗಿಕೊಳ್ಳುತ್ತದೆ? ಅಜ್ಞಾನದಲ್ಲಿ ಅಂತ. ಆದರೆ ನಿಗೃಹೀತಂ ನ ಲೀಯತೆ, ಸಮಾಧಿ ಅವಸ್ಥೆಯಲ್ಲಿ ತನ್ನ 5 ವೃತ್ತಿಗಳನ್ನು ಕಳೆದುಕೊಂಡಂತಹ ಬುದ್ಧಿ ಅದು ಅಡಗಿಕೊಳ್ಳೋದಿಲ್ಲ, ಹಾಗೆಯೇ ಇರ್ತದೆ. ಹಾಗಾಗಿ ಅದಕ್ಕೆ ನೇರವಾಗಿ ಏನಾಗುತ್ತೆ, ಅನುಭವಕ್ಕೆ ಬರ್ತಾ ಇರ್ತದೆ. ಅದನ್ನು ಅನುಭವಿಸ್ತಾ ಇರ್ತಾನಾದ್ದರಿಂದ ಆ ಸ್ಥಿತಿಯನ್ನು ಬಿಟ್ಟು ಬಹಿರ್ಮುಖ ಆಗೋದಕ್ಕೆ ಯೋಗಿ ವಿಚಾರ ಮಾಡೋದಿಲ್ಲ. ಯಾಕೆ? ಸುಖ. ನಿದ್ದೆಯಲ್ಲಿ ಗಾಢ ನಿದ್ರೆ ಇಲ್ಲದಿಲ್ಲ, ಅದಕ್ಕೋಸ್ಕರ ನಮಗೆ ಎಚ್ಚರ ಆಗುತ್ತೆ ಅಜ್ಞಾನದಿಂದಾಗಿಯೇ. ಸಮಾಧಿಯಲ್ಲಿ ಹಾಗಲ್ಲ. ಅವನು ಎಷ್ಟೋ ದಿನಗಳ ಕಾಲ ಹಾಗೆ ಕೂತಿರ್ತಾನೆ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ನಮ್ಮ ಬುದ್ಧಿ ಯಾವಾಗ ಈ ವೃತ್ತಿಯಿಂದ ರಹಿತವಾಗಿ ಇರ್ತದೆಯೋ ಆಗ ಮಾತ್ರ ಬ್ರಹ್ಮಾನಂದವನ್ನು ಅನುಭವಿಸ್ತದೆ. ಹೀಗೆ ಹೇಳಿದ್ರಿಂದ ಏನಾಯಿತು, ನಮ್ಮ ಇಡೀ ಯೋಗ ಸಾಧನೆ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಈ ಬುದ್ಧಿಗಿರುವಂಥ ವೃತ್ತಿಗಳನ್ನು ನಾವೇನು ಮಾಡೋದು, ಪಕ್ಕಕ್ಕೆ ಸರಿಸುವುದೇ ಸಾಧನೆ. ಹಾಗೆ ಸರಿಸಿಬಿಟ್ರೆ ಘಟಾದಿಗಳಿಗೆ ಆಕಾಶದ ಜೊತೆಗಿರುವಂತಹ ಸಂಬಂಧ ಹೇಗೆ ಸಹಜವಾಗಿರುತ್ತದೆಯೋ ಹಾಗೆ ಬುದ್ಧಿಗೆ ಅದು ಸಹಜವಾಗಿ ಏನಾಗುತ್ತೆ ಹೇಳಿದರೆ ಬ್ರಹ್ಮಾಕಾರವಾಗಿ ಬಿಡುತ್ತದೆ. ಬುದ್ಧಿಗೆ ಎಲ್ಲಿಯವರೆಗೆ ಇಂದ್ರಿಯತ್ವ ಅನ್ನೋದುಂಟು ಕೇಳಿದರೆ ಅದು ಈ ಪಂಚವೃತ್ತಿಗಳಿಂದ ಎಷ್ಟು ಹೊತ್ತುಗಳ ಕಾಲ ಬಹಿರ್ಮುಖವಾಗಿರುತ್ತದೆಯೋ ಅಲ್ಲಿವರೆಗೆ ಅದು ಇಂದ್ರಿಯ. ಯಾವಾಗ ಈ ವೃತ್ತಿ ರಹಿತವಾಗಿ ಬಿಡುತ್ತದೆಯೋ ಆಗ ಅದು ಬುದ್ಧಿ ಬ್ರಹ್ಮಾಕಾರವಾಗಿ ಬಿಡುತ್ತದೆ. ಹಾಗಾಗಿ ಆ ಸುಖವನ್ನದು ನಿರಂತರ ಅನುಭವಿಸ್ತಾ ಇರ್ತದೆ. ಈ ಇಷ್ಟು ಮಾತನ್ನು ನಾನು ಹೇಳೋದಕ್ಕೆ ಮತ್ತು ಪುನಃ ಮಧುಸೂದನ ಸರಸ್ವತಿಗಳ ಗೂಢಾರ್ಥ ದೀಪಿಕೆಯೇ ಕಾರಣ. ಈ ಇಷ್ಟು ಮಾತು ಹೇಳಿದ್ದಕ್ಕೆ ಅವರು ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದರೆ, ಇದು ಶ್ರುತಿ, ಬರೇ ಶ್ಲೋಕ ಅಲ್ಲ. ಏನು ಅಂದರೆ, ಸಮಾಧಿ ನಿರ್ಧೂತಮಲಸ್ಯ ಚೇತಸೋ ನಿವೇಶಿತಸ್ಯಾತ್ಮನಿ ಯತ್ ಸುಖಂ ಭವೇತ್ ನ ಶಕ್ಯತೆ ವರ್ಣಯಿತುಂ ಗಿರಾ ತದಾ ಯದೇತದಂತಃಕರಣೇನ ಗೃಹ್ಯತೆ. ಸಮಾಧಿ ನಿರ್ಧೂತ ಮಲಸ್ಯ ಚೇತಸಃ ನಿವೇಶಿತಸ್ಯ ಆತ್ಮನಿ ಯತ್ ಸುಖಂ ಭವೇತ್. ಹೀಗೆ ಈ ಸಮಾಧಿ ಸ್ಥಿತಿಗೆ ಹೋದಂಥ ಯೋಗಿ ಏನು ಸುಖವನ್ನು ಪಡಿತಾನಲ್ಲ, ಅನುಭವಿಸ್ತಾನಲ್ಲ, ಅದು ಆತ್ಮಾನಂದ. ಅದನ್ನು ನ ಶಕ್ಯತೆ ವರ್ಣಯಿತುಂ ಗಿರಾ ತದಾ. ಅದು ಹೇಗಿರುತ್ತೆ ಅಂತ ನೀವು ಶಬ್ದ ಒಂದು ಸ್ವಲ್ಪ ಹೇಳ್ರಿ ಅಂದರೆ ಶ್ರುತಿ ದೇವಿ ಹೇಳ್ತಾಳೆ, ಅದನ್ನು ಗಿರಾ ಮಾತಿನಿಂದ ವರ್ಣಯಿತುಂ ನ ಶಕ್ಯತೆ. ನಾವು ಹೇಳಲಿಕ್ಕೆ ಹೊರಟು ತಾಯಿಗೆ ಅಪಚಾರ ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ ಕೆಲಸಲ. ಅದನ್ನು ಶಬ್ದದಿಂದ ಸೆರೆ ಹಿಡಿದು ಹೇಳಲಿಕ್ಕೆ ಆಗೋದೇ ಇಲ್ಲ. ಅಂಥ ಸುಖ ಅದು. ಯಾಕೆ ಅಂದರೆ ನೋಡಿ, ನಾವು ನಮ್ಮ ಈ ಪಂಚೇಂದ್ರಿಯಗಳು ಕೆಲಸ ಮಾಡಬೇಕು ಅಂತಾದರೆ ಪಂಚೇಂದ್ರಿಯಗಳನ್ನು ಪ್ರೇರಿಸುವಂತಹ ಬುದ್ಧಿ ಒಳಗಿನಿಂದ ಕೆಲಸ ಮಾಡಬೇಕು. ಬುದ್ಧಿ ಕೆಲಸ ಮಾಡಬೇಕು ಅಂದರೆ ಬುದ್ಧಿ
ಈ 5 ವೃತ್ತಿಗಳಿಂದ ಕೂಡಿರಬೇಕು. ಸಮಾಧಿ ಸ್ಥಿತಿಯಲ್ಲಿ ವೃತ್ತಿರಹಿತವಾಗಿರುತ್ತದೆ. ಹಾಗಾಗಿ ಹೊರಗಿನ ಇಂದ್ರಿಯಗಳು ಯಾವುದನ್ನು ಸಹ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡೋದಿಲ್ಲ ಅಂದರೆ ಹೇಳಲಿಕ್ಕೆ ನಮಗೆ ಬಾಯಿದ್ದೂ ಬಾಯಿಲ್ಲದಂತೆ ಇರ್ತೀವಿ ನಾವು. ನೋಡಲಿಕ್ಕೆ ಕಣ್ಣಿದ್ದೂ ಕಣ್ಣಿಲ್ಲದೆ ಇದ್ದಾಗಿರ್ತಾನೆ ಆ ಯೋಗಿ. ಚರ್ಮ ಇದ್ದೂ ಚರ್ಮ ಇಲ್ಲದೆ ಇರುವ ಹಾಗಿರ್ತಾನೆ. ಮೂಗಿದ್ದೂ ಮೂಗಿಲ್ಲದೆ ಇರೋವನಾಗಿರ್ತಾನೆ. ನಾಲಿಗೆ ಇದ್ದೂ ನಾಲಿಗೆ ಇಲ್ಲದೆ ಇದ್ದವನಾಗಿರ್ತಾನೆ. ಯಾಕೆಂದರೆ ಆ ವೃತ್ತಿ ಇರುವುದೇ ಇಲ್ಲ. ಹಾಗಾಗಿ ವಾಗೀಂದ್ರಿಯದ ವ್ಯಾಪಾರವು ನಿಂತು ಹೋಗಿಬಿಡುತ್ತದೆ. ಹೋಗಲಿ, ವೃತ್ತಿ ಸಹಿತವಾಗಿ ಬಹಿರ್ಮುಖವಾಗಿ ಆದಾಗ ಹೇಳೋಣ ಅಂದರೆ ಅದನ್ನು ಶಬ್ದದಿಂದ ಹೇಳಲಿಕ್ಕೆ ಬರೋದಿಲ್ಲ ಆಗಲೂ ಸಹ. ಯಾಕೆ ಅದು ಅನುಭೂತವಾದದ್ದು. ಅನುಭೂತವಾದದ್ದನ್ನು ಅನುಭವಿಸದೇ ಇರುವವನಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾವನು ಏನನ್ನು ಅನುಭವಿಸಿದ್ದಾನೋ ಆ ಅನುಭವಿಸಿದ್ದನ್ನು ಅನುಭವಿಸಿದವನು ಅನುಭವಿಸದೇ ಇರುವವನಿಗೆ ಹೇಳಲಾರ. ಹೇಳಿದರೂ ಸಹ ಅದು ಏನೇನೋ ಆಗತ್ತೆ ಅಷ್ಟೇ ಹೊರತೂ ಸಹ ಅವನು ಏನು ಅನುಭವಿಸುತ್ತಾನೋ ಅದನ್ನು ನಿಜವಾಗಿ ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ ಎಂಥ ಗೊಂದಲ, ಎಷ್ಟು ಕಷ್ಟ ಅಂತ. ಹಾಗಾಗಿ ಅದನ್ನು ಹೇಳುವ ಕೆಲಸಕ್ಕೆ ಜ್ಞಾನಿಗಳು ಕೈ ಹಾಕುವುದೇ ಇಲ್ಲ. ಗೊತ್ತು ಅವರಿಗೆ. ಯಾಕೆ ನ ಶಕ್ಯತೆ ವರ್ಣಯಿತು ಗಿರಾ ತದ, ಮಾತಿನಿಂದ ಅದನ್ನು ವರ್ಣನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಿದ್ದರೆ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ, ಅವನಿಗೂ ಗೊತ್ತಾಗದೇ ಇರ್ಬೋದಲ್ಲ. ಅಂದರೆ ಮುಂದಿನ ಪಾದ ಹೇಳುತ್ತೆ, ನ ಯದೇತದ ಅಂತಃಕರಣೇನ ಗೃಹ್ಯತೆ, ಅವನ ಅಂತಃಕರಣಕ್ಕೆ ಅವನ ಚಿತ್ತಕ್ಕೆ ಅದು ಅನುಭವ ಆಗ್ತಾ ಇರ್ತದೆ. ಹಾಗಾಗಿ ನಿನಗೆ ಅನುಭವಕ್ಕೆ ಬಂದಿಲ್ಲ ಅಂದ ಮಾತ್ರಕ್ಕೆ ಅವನ ಅನುಭವ ಸುಳ್ಳು ಅಂತ ಹೇಳುವಂಥ ಮೊಂಡು ಸಾಹಸ ಮಾಡಬೇಡ. ನೀನು ಸಹ ಅದನ್ನು ಅನುಭವಿಸಿಯೇ ತಿಳಿಬೇಕೆ ಅಷ್ಟೇ ಹೊರತು ಸಹ ನೀನು ಕೇವಲ ಶಬ್ದದಿಂದ ಅದನ್ನು ತಿಳಿಯಲಾರೆ. ಯದೇತತ್ ಅಂತಃಕರಣೇನ ಗೃಹ್ಯತೆ. ಅಪೌರುಷೇಯವಾದಂಥ ವೇದವಾಣಿ ಸುಳ್ಳು ಹೇಳುತ್ತಾ? ಸುಳ್ಳು ಹೇಳಿ ಏನಾಗಬೇಕಾಗಿದೆ ವೇದ ಮಾತಿಗೆ, ಅಥವಾ ಭಗವದ್ಗೀತೆಗೆ ಏನಾಗಬೇಕಾಗಿದೆ? ಹಾಗಾಗಿ ಇದನ್ನು ಅಂತಃಕರಣದಿಂದ ಮಾತ್ರ, ಅಂದು ವೃತ್ತಿರಹಿತವಾದಂಥ ಸ್ಥಿತಿಯಲ್ಲಿ ಮಾತ್ರ ಯೋಗಿಯಾದವನು ಅನುಭವಿಸ್ತಾನೆ. ಅಯೋಗಿಯಾದಂಥ ನಮ್ಮಂಥವರು ಅದನ್ನು ಅನುಭವಿಸಲಿಕ್ಕೆ ಆಗದು. ಹಾಗಿದ್ರೆ ನಾವು ಯಾಕೆ ಕೇಳಬೇಕ್ರಿ? ಹೌದು, ಒಂದು ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಕೇಳಿದ್ರಿಂದ ಹೇಳಿದ್ರಿಂದ ಆ ವಿಷಯಕ್ಕೆ ಸಂಬಂಧಿಸಿದ ನಮಗೆ ಒಂದಿಷ್ಟು ಪರೋಕ್ಷ ಜ್ಞಾನ ಅಲ್ಲ, ಪರಿಚಯ ಅಂತ ಹೇಳೋಣ. ಪರೋಕ್ಷ ಪರಿಚಯ ಆಗುತ್ತೆ. ಎಷ್ಟೋ ಜನ್ಮದಲ್ಲಿ ಹೀಗೆ ಮಾಡ್ತಾ ಮಾಡ್ತಾ ಹೋದಾಗ ಮುಂದೆ ಯಾವುದೋ ಒಂದು ಜನ್ಮದಲ್ಲಿ ಅಪರೋಕ್ಷವಾದಂಥ ಅನುಭವ ಆದೀತು. ಯಾಕೆಂದರೆ ಗೀತಾಚಾರ್ಯನ ಮಾತು ನಮಗೆ ಆ ಭರವಸೆಯನ್ನು ಕೊಡ್ತದೆ. ವೇದವಾಣಿ ಆ ಮಾತನ್ನು ಹೇಳ್ತಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಮಾತನ್ನು ಮತ್ತೆ ಮುಂದುವರೆದು ಗೌಡಪಾದರು ವಿವರಿಸ್ತಾರೆ ಮತ್ತೆ ಪುನಃ. ಏಕೆಂದರೆ ಕೃಷ್ಣನ ಮಾತನ್ನು ಪ್ರತಿಯೊಬ್ಬರೂ ಶಿರೋಧಾರ್ಯವಾಗಿ ಸ್ವೀಕರಿಸಬೇಕು. ಮತ್ತು ವರ್ಣನೆ ಮಾಡ್ತಾರೆ. ಏನು ಕೇಳಿದರೆ, ಆ ಸರ್ವ ವೃತ್ತಿರಹಿತವಾದಂತಹ ಚಿತ್ತ ಅಂದರೆ ಬುದ್ಧಿಯಿಂದ ಮಾತ್ರ ಸ್ವರೂಪ ಸುಖಾನುಭವ ಆಗುತ್ತದೆ. ಅಂಥ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಅದು ಹೇಗಿರುತ್ತದೆ? ಶಬ್ದದಿಂದ ಹೇಳಲಿಕ್ಕೆ ಬರೋದಿಲ್ಲ, ಆದರೂ ಶಬ್ದದಿಂದ ಹೇಳಬೇಕು. ನಮಗೆ ಪರಿಚಯ ಇರುವಂಥ ಶಬ್ದದಿಂದ. ಹೇಗೆ ಅಂದರೆ ಸ್ವಸ್ಥಂ ಅಂತ. ಆ ಸುಖ ಹೇಗುಂಟು? ಸ್ವ ಅಂದರೆ ತಾನು, ತನ್ನಲ್ಲಿಯೇ ಇರುವುದು. ಸ್ವಸ್ಮಿನ್ ತಿಷ್ಠತೀತಿ ಸ್ವಸ್ಥಂ. ಅದು ಹೊರಗಿರುವಂಥದ್ದಲ್ಲ, ಅದು ನಮ್ಮ ಒಳಗೆ ಇರುವಂಥ ಸುಖ. ಒಂದು ವಿಶೇಷಣ ಆ ಸುಖಕ್ಕೆ. ಮತ್ತೆರಡನೇದು ಅದು ಹೇಗುಂಟು ಕೇಳಿದರೆ ಶಾಂತಂ, ಪರಮಶಾಂತ, ಯಾವಾಗಲೂ ಶಾಂತ. ಲೌಕಿಕವಾಗಿ ಇಂದ್ರಿಯಗಳಿಂದ ಸಿಗುವಂತಹ ಸುಖ ಯಾವುದೂ ಶಾಂತವಲ್ಲ. ಅವು ನಮಗೆ ಮಾಡೋದೆಲ್ಲ ಅಶಾಂತಿಯನ್ನೇ. ಆದರೂ ನಾವು ಸುಖ ಅಂತ ಬೋರ್ಡ್ ಹಾಕಿದ್ದೇವೆ ಅದಕ್ಕೆ. ನೋಡಿ, ಯಾವುದೇ ಸುಖವನ್ನು ಅನುಭವಿಸಿ ಆದಮೇಲೆ ನಮಗೇನಾಗುತ್ತೆ? ಮರುಕ್ಷಣದಲ್ಲಿ ಅಯ್ಯೋ ಮುಗಿದೋಯ್ತಾ? ಟಿ ವಿಯಲ್ಲಿ ಧಾರಾವಾಹಿ ನೋಡ್ತಾ ಇರ್ತೀರಿ, ಇಷ್ಟಕ್ಕೆ ತಂದು ನಿಲ್ಲಿಸ್ಬಿಟ್ಟ. ಈ ಮಾತು ಏನು ಹೇಳುತ್ತೆ? ನಮ್ಮ ಅಶಾಂತಿಯನ್ನು, ನಮ್ಮ ಬೇಸರವನ್ನು ಹೇಳುತ್ತಾ ಇಲ್ವೋ? ಅದು ಹೇಳುತ್ತೆ ಬಾಯಿ ಅಂತ ಆದರೆ ಅದು ಮನಸ್ಸಿಂದ ಬಂದಿದ್ದು ಹೌದು ಅಲ್ವೋ? ಮನಸ್ಸಿಂದ ಬಂತು ಅಂತ ಆದರೆ ಮನಸ್ಸಿನಲ್ಲಿ ಅದು ಇದೆಯೋ ಇಲ್ವೋ?
ಆತ್ಮಾನಂದದ ಸುಖದಲ್ಲಿ ಮಾತ್ರ ಯಾವತ್ತೂ ಸಹ ಈ ಥತ್ ಅನ್ನೋದಾಗಲಿ ಆಗೋಯ್ತಲ್ಲ ಅನ್ನೋದಾಗಲಿ ಇಲ್ಲವೇ ಇಲ್ಲ. ಏನುಂಟು ಕೇಳಿದರೆ ಶಾಂತಂ ಎರಡನೇ ವಿಶೇಷಣ. ಮತ್ತೆ ಮೂರನೇದು ಹೇಗುಂಟು ಕೇಳಿದರೆ ಅದು ಹೇಗುಂಟು ಸನಿರ್ವಾಣಂ. ನಿರ್ವಾಣಂ ಅನ್ನೋದಕ್ಕೆ ಅರ್ಥ ಮೋಕ್ಷ ಅಂತ ಅರ್ಥ. ಗೀತೆಯಲ್ಲಿ ಪದೇ ಪದೇ ಬಂದಿದೆ ಆ ಶಬ್ದ. ಬ್ರಹ್ಮ ನಿರ್ವಾಣ ಮೃಚ್ಛತಿ. ನಿರ್ವಾಣ ಅಂದರೆ ಮೋಕ್ಷ. ಇವತ್ತು ನಿರ್ವಾಣ ಅನ್ನೋದಕ್ಕೆ ನಾವು ಬೇರೆ ಅರ್ಥ ಇಟ್ಕೊಂಡಿದ್ದೇವೆ. ಅಂದರೆ ನಗ್ನ ಸ್ಥಿತಿ, ನೇಕೆಡ್ ಎನ್ನುವಂಥ ಸ್ಥಿತಿಗೆ ನಿರ್ವಾಣ ಅಂತ ಕರೀತಾರೆ. ಅವಧೂತನಿಗೆ ಅದು ಸಹಜವಾದ ಸ್ಥಿತಿ. ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಅವನು ನೇಕೆಡ್, ಅವನಿಗೆ ಹಾಗಲ್ಲ. ಯಾಕೆಂದರೆ ಅವನು ಸರ್ವೋಹಂ ಸರ್ವೋಹಂ ಅಂತ ಹೇಳ್ತಾ ಇರ್ತಾನೆ. ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದೆಯೋ ಅದಕ್ಕೆ ನೀವು ಏನು ಬಟ್ಟೆ ಹಾಕ್ತೀರ್ರಿ? ಹಾಕೋದಕ್ಕೆ ಸಾಧ್ಯನಾ? ಇದು ಅವನ ಅನುಭವದ ನೆಲೆ. ಹಾಗಾಗಿ ಇವನು ದೇಹಾತಿರಿಕ್ತವಾದಂತಹ ವಿಭುವಾದ ಸುಖದಲ್ಲಿ ಓಲಾಡ್ತಾ ಇರ್ತಾನೆ ಅವನು. ಹಾಗಾಗಿ ದೇಹದ ಪರಿವೇ ಇಲ್ಲ. ದೇಹದ ಪರಿವೇ ಇಲ್ಲದೇ ಇದ್ದದ್ರಿಂದಲೇ ದೇಹದ ಮೇಲೆ ಹಾಕಿಕೊಳ್ಳುವ ಬಟ್ಟೆಯ ಪರಿವೆಯೂ ಅವನಿಗಿಲ್ಲ. ದೇಹವೇ ಒಂದು ಬಟ್ಟೆ ಅಲ್ವಾ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಹೌದಾ? ಈ ಬಟ್ಟೆ ಮೇಲೆ ಅದೊಂದು ಬಟ್ಟೆ. ಈ ಬಟ್ಟೆಯ ಅರಿವೇ ಇಲ್ಲ, ಇನ್ನು ಆ ಬಟ್ಟೆಯ ಅರಿವೆಯಲ್ಲಿ ಬರ್ತದೆ. ಯಾವ ಅರಿವೆಯ ಅರಿವೂ ಇಲ್ಲ. ಅರಿವೆ ಅಂದರೆ ಮತ್ತೆ ಬಟ್ಟೆ ತಾನೆ ಅಂತ. ಹೀಗೆ ನಿರ್ವಾಣಂ ಅಂದರೆ ಮೋಕ್ಷ. ನಿರ್ವಾಣ ಅನ್ನೋದಕ್ಕೆ ಏನು ಅದರ ವಿವರಣೆ ಅಂದರೆ ನಿರ್ಗತಂ ವಾನಂ ಯಸ್ಮಿನ್ ಪ್ರಾಪ್ಯೆ ಬ್ರಹ್ಮಣಿ. ಅಂದರೆ ಯಾವ ಆತ್ಮವಸ್ತುವನ್ನು ತಿಳಿದುಕೊಂಡ ಆದ ಮೇಲೆ ಮತ್ತೆ ಈ ಸಂಸಾರಕ್ಕೆ ಬರುವುದೇ ಇಲ್ಲವೋ ಆ ಸ್ಥಿತಿಗೆ ನಿರ್ವಾಣ ಅಂತ ಹೆಸರು. ಅದು ಮೋಕ್ಷ. ಮೋಕ್ಷ ಪಡೆದವನಿಗೆ ಮಾತ್ರ ಮತ್ತೆ ಪುನಃ ವಾಪಸ್ ಬರುವುದಿಲ್ಲ. ಮಿಕ್ಕೆಲ್ಲರಿಗೂ ಸಹ ಉಂಟು. ಆಯಿತು, ಇದು ಮೂರನೇ ವಿಶೇಷಣ. ಮತ್ತು ನಾಲ್ಕನೇ ಶಬ್ದ ಹೇಳ್ತಾರೆ ಅವರು. ಅಲ್ಲ, ಆದರೂ ಒಂದು ಸ್ವಲ್ಪನಾದರೂ ಹೇಳ್ರಿ, ಆ ಸುಖ ಹೇಗಿರುತ್ತೆ ಹೇಳ್ರಿ ಅಂತ ಯಾರೋ ಕೇಳಿರಬೇಕು. ಗೌಡಪಾದರು ಕಾರ್ಯಕ್ರಮ ಹೇಳ್ತಾರೆ, ಅಕಥ್ಯಂ ಕಥಯಿತುಂ ಯೋಗ್ಯಂ ಕಥ್ಯಂ ನ ಕಥಯಿತುಂ ಯೋಗ್ಯಂ ಅಕಥ್ಯಂ. ಅದನ್ನು ಹೇಳಲಿಕ್ಕೆ ಆಗೋದಿಲ್ಲರಿ. ಯಾಕೆಂದರೆ ಅದು ಅನುಭವಿಸಿಯೇ ನೋಡಬೇಕು. ನಾನು ಹೇಳಿದ್ನಲ್ಲ, ಆಗ 3 ಉದಾಹರಣೆ ಕೊಟ್ಟನಲ್ಲ. ಲೌಕಿಕ ವಸ್ತುಗಳೇ ಹೀಗೆ ಅಂತ ಆದಮೇಲೆ ಇದನ್ನು ಹೇಗೆ ಹೇಳಲಿಕ್ಕಾಗತ್ತೆ? ಅಕಥ್ಯಂ, ಅದನ್ನು ಹೇಳಲಿಕ್ಕೇ ಆಗುವುದಿಲ್ಲ. ಮತ್ತು ಹಾಗಿದ್ರೆ ಇದಕ್ಕಿಂತ ಮೀರಿದಂಥ ಸುಖ ಇನ್ನೊಂದು ಯಾವುದಾದ್ರೂ ಇರಬಹುದಾ? ಕಾರಿಕೆಯಲ್ಲಿ ಹೇಳ್ತಾರೆ ಅವರು, ಸುಖಮುತ್ತಮಂ, ಇದನ್ನು ಮೀರಿದಂಥ ಇನ್ನೊಂದು ಸುಖವೇ ಇಲ್ಲ ಪ್ರಪಂಚದಲ್ಲಿ. ಯಾವಾಗಲೂ ಹಾಗೆ. ಇದಕ್ಕಿಂತ ಮೀರಿದಂಥ ಒಂದು ಸುಖ ಇದೆ ಅಂತ ಗೊತ್ತಾದರೆ ಇದನ್ನು ಬಿಡ್ತಾರೆ, ಅದಕ್ಕೆ ಕೈ ಹಾಕ್ತಾರೆ. ಆದರೆ ಆತ್ಮಾನಂದವನ್ನು ಪಡೆದವನು ಅದನ್ನು ಬಿಟ್ಟು ಇನ್ನೊಂದು ಸುಖಕ್ಕೆ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಮುಂದಿನ ಶ್ಲೋಕ ಅದನ್ನು ಹೇಳುತ್ತೆ, ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಹಾಗಾಗಿ ಇದಕ್ಕಿಂತ ಮೀರಿದಂಥ ಇನ್ನೊಂದು ಸುಖ, ಉತ್ತಮವಾದಂಥ ಸುಖ ಅನ್ನೋದು ಇಲ್ಲವೇ ಇಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲಿಗೆ ಈ ಶ್ಲೋಕ ಸಾಕು ಅಂತ ಅಂದ್ಕೊಳ್ಳೋಣ. ಯತ್ರೋಪರಮತೆ ಚಿತ್ತಂ ಸುಖಂ ಅತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ವೇತ್ತಿ ನಚೈವಾಯಂ, ಮತ್ತು ಮುಂದಿನ ಶಬ್ದ ಸ್ಥಿತಃ ಚಲತಿ ತತ್ವತಃ. ಅಂದರೆ ಅವನು ಅದರಿಂದ ನ ಚಲತಿ, ಚಲಿಸುವುದೇ ಇಲ್ಲ. ಆ ಸ್ಥಿತಿಗೆ ಹೋದವನು ಅದನ್ನು ಬಿಟ್ಟು ಬರಲಿಕ್ಕೆ ಸುತರಾಮ್ ಇಷ್ಟಪಡುವುದಿಲ್ಲ, ಸರ್ವಥಾ ಇಷ್ಟಪಡುವುದಿಲ್ಲ. ಪ್ರಾಯಶಃ ನಿಮಗೆ ಗೊತ್ತಿರಬೇಕು, ವಿವೇಕಾನಂದರು ರಾಮಕೃಷ್ಣ ಪರಮಹಂಸ ಹತ್ರ ಎಲ್ಲರತ್ರೂ ಕೇಳಿದ ಹಾಗೆ ಪ್ರಶ್ನೆ ಕೇಳಿದರು, ನೀವು ದೇವರನ್ನು ನೋಡಿದ್ದೀರಾ ಅಂತ. ಬಹಳಷ್ಟು ಜನರಿಗೆ ಅವರು ಈ ಪ್ರಶ್ನೆ ಕೇಳಿದ್ದಾರೆ. ಆ ಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪ್ರಸಿದ್ಧ ವಿದ್ವಾಂಸರಾದಂತಹ ಚಟ್ಟೋಪಾಧ್ಯಾಯರಂಥವರನ್ನೂ ಸಹ ಕೇಳಿದ್ದಾರೆ. ಅವರು ಬೇರೆ ಬೇರೆ ಉತ್ತರ ಹೇಳಿದ್ದಾರೆ, ತೃಪ್ತಿ ಆಗಲಿಲ್ಲ. ಪರಮಹಂಸ ಹತ್ರ ಬಂದು ಕೇಳಿದರು, ನೋಡಿದ್ದೇನೆ ಅಂದರು. ಅವರು ತೋರಿಸ್ತೀರಾ ಅಂತ ಕೇಳಿದ್ರು. ತೋರಿಸ್ತೀನಿ ಅಂದರು. ಎಲ್ಲೋ ಹೀಗಿದೆ ಅಂತ ಬೆರಳಿಟ್ಟು ತೋರಿಸಲಿಲ್ಲ,
ಸಾಧನೆಗೆ ಅವ್ರನ್ನ ತೊಡಗಿಸಿದರು. ಹೋಯಿತು, ಸಾಧನೆ ಮುಂದುವರಿತು. ಎಲ್ಲಿಗೆ ಹೋದರು? ಅವರಿಗೆ ರಾಮಕೃಷ್ಣ ಪರಮಹಂಸರ ಅನುಗ್ರಹದಿಂದ ಆ ಸಮಾಧಿ ಸ್ಥಿತಿಗೆ ಹೋಗುವಂತಹದ್ದು ಸಿದ್ಧಿಸಿಬಿಡ್ತು. ಆಮೇಲೆ ಏನಾಯಿತು ಕತೆ? ಇವರು ಯಾವಾಗಲೂ ಅಲ್ಲೇ ಇರೋದಕ್ಕೆ ಶುರು ಮಾಡಿದರು. ಕೊನೆಗೆ ಒಂದು ದಿವಸ ಕರೆದು ಹೇಳಿದರು, ನಾನು ನಿನಗೆ ಇದನ್ನು ತೋರಿಸಿದ್ದು ಅಥವಾ ಈ ದಾರಿಗೆ ನಿನ್ನನ್ನು ಹಚ್ಚಿದ್ದು ನೀನು ಯಾವಾಗಲೂ ಇಲ್ಲೇ ಇರಬೇಕು ಅಂತಲ್ಲ. ನೀನು ಏನನ್ನು ಪಡೆದಿದ್ದೀಯೋ ಅದನ್ನು ಲೋಕಕ್ಕೆ ತಿಳಿಸೋದಕ್ಕೆ ಅಂತ. ನೀನು ಒಬ್ಬನೇ ಹೀಗೆ ಒಳಮುಖವಾಗಿ ಕುಳಿತರೆ ಆ ಸಮಾಧಿ ಸ್ಥಿತಿಯಲ್ಲಿ ಇದ್ದರೆ ಏನಾದಂಗಾಯ್ತು? ನಾನು ಮಾಡಬೇಕಾದ ಕೆಲಸವನ್ನು ನೀನು ಮಾಡಲಿ ಅಂತ ನಿನ್ನ ನಾನು ಕರೆಸಿದ್ದು ಇಲ್ಲಿಗೆ ಅಂದರು. ನೇರ ಈ ಶಬ್ದಗಳೇ ಇಲ್ಲ, ಒಟ್ಟಾರೆ ಮಾತಿನ ಅರ್ಥ ಅದು. ಹಾಗಾಗಿ ನೀನು ಯಾವಾಗಲೂ ಅಂತರ್ಮುಖನಾಗಿ ಇರ್ಕೂಡದು. ವಿವೇಕಾನಂದರು ಹೇಳಿದರು, ಇಲ್ಲ ನನಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾರೆ ಅವರು? ಆ ಸುಖ, ಸಮಾಧಿಯಲ್ಲಿ ಸಿಗುವಂಥ ಸುಖ ಏನುಂಟಲ್ಲ ಅದನ್ನು ಬಿಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಯಂ ಲಬ್ಧ್ವಾ ಚಾಪರಂ, ನಾವು ನಾಳೆ ದಿವಸ ಆ ಶ್ಲೋಕ ನೋಡ್ತೇವೆ. ನಾವು ಅದನ್ನು ಅನುಭವಿಸಿ ಆದಮೇಲೆ ಸುತರಾಮ್ ಬಿಡಲಿಕ್ಕಾಗೋದಿಲ್ಲ. ಒಂದು ಲೌಕಿಕ ದೃಷ್ಟಾಂತ ಕೊಡಬೇಕು ಅಂದರೆ ಒಂದು ಸಾಮಾನ್ಯ ಕಳಪೆ ಉದಾಹರಣೆ. ಇರುವೆಯನ್ನು ನೀವು ಕಲ್ಲು ಸಕ್ಕರೆ ಮೇಲೆ ಬಿಡಿ, ಅದು ಏನು ಮಾಡುತ್ತೆ? ಆಸ್ವಾದನೆ ಮಾಡ್ತಾ ಇರುತ್ತೆ. ಆಮೇಲೆ ಅದನ್ನು ತಪ್ಪಿಸೋದಕ್ಕೆ ಅಂತ ಹೇಳಿರಿ, ಅದ್ರ ಕೈಕಾಲು ಬೇರೆ ಆಗುತ್ತೆ ಅಷ್ಟೇ ಹೊರತು ಅದನ್ನು ಬಿಡೋದಿಲ್ಲ ಅದು. ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. ಜಿಗಣೆ ಅಂತ ಒಂದು ಪ್ರಾಣಿ ಇದೆ, ರಕ್ತ ಹೀರುವಂಥದ್ದು. ಭಗವಂತ ಒಂದೊಂದಕ್ಕೆ ಒಂದೊಂದು ವಿಶಿಷ್ಟ ಶಕ್ತಿ ಕೊಡ್ತಾನೆ. ಇವತ್ತು ನಮ್ಮ ವಿಜ್ಞಾನ ಇಷ್ಟು ಮುಂದುವರೆದಿದೆ, ಆದರೆ ಒಂದು ಸ್ವಲ್ಪನಾದರೂ ಉರಿಸದೆ ನಮ್ಮ ದೇಹದಿಂದ ರಕ್ತವನ್ನು ತೆಗೆಯುವಂಥ ಸಿರಿಂಜರ್ ಬಂದಿಲ್ಲ ಇನ್ನೂ ಸಹ. ಬಂದಿದೆಯಾ? ಯಾವ ಡಾಕ್ಟ್ರದ್ದು ಸಾಧ್ಯ ಇಲ್ಲ. ಆದರೆ ಈ ಜಿಗಣೆಗೆ ಮಾತ್ರ ಭಗವಂತ ಇಟ್ಟಿದ್ದಾನೆ. ಅದು ಎಳಿತಾ ಇರುತ್ತೆ, ಆದರೆ ಒಂದು ಚೂರು ನಮಗೆ ಗೊತ್ತಾಗೋದಿಲ್ಲ, ಒಂದು ಚೂರು ಗೊತ್ತಾಗೋದಿಲ್ಲ. ನೀವು ಅದನ್ನು ಎಳಿತಾ ಇದ್ದರೆ ಆ ಚರ್ಮ ಸಹಿತವಾಗಿ, ನಮ್ಮ ಚರ್ಮ ಸಹಿತವಾಗಿ ಬರುತ್ತೆ ಅಷ್ಟೇ ಹೊರತೂ ಸಹ ಹದಪಾಟಿಗೆ ಅದು ಬಿಡುವುದಿಲ್ಲ. ಆಮೇಲೆ ರಕ್ತ ಸುರಿತಾ ಇರುತ್ತೆ, ಆಗಲೂ ಸಹ ನಮಗೆ ಉರಿಯ ಅನುಭವ ಆಗುವುದಿಲ್ಲ. ಯಾಕೆ ಈ ಮಾತನ್ನು ಹೇಳಿದೆ? ಅದಕ್ಕೆ ಅಲ್ಲಿ ಅಷ್ಟು ಸುಖ ಇಲ್ಲದೇ ಇದ್ದಿದ್ರೆ ಯಾಕೆ ಅದನ್ನು ಕಚ್ಕೊಳ್ತಿತ್ತು? ಹಾಗೆಯೇ ಸಮಾಧಿಯಲ್ಲಿ ಈ ನೀಚ ಉದಾಹರಣೆಗಳಲ್ಲೇ ನಮಗೆ ಸಿಗ್ತದೆ. ಏನೋ ಒಂದು ಸುಖ ಇರಬೇಕು ಅದಕ್ಕೆ ಅಂತ ಗೊತ್ತಾಗ್ತದೆ. ಅಲ್ಲಿ ಸಮಾಧಿಯಲ್ಲಿ ಸಿಗುವಂಥ ಸುಖ ಹೇಗಿರಬಹುದು? ಅದಕ್ಕೋಸ್ಕರ ಆ ಸ್ಥಿತಿಗೆ ಹೋದವರು ಸಾಮಾನ್ಯವಾಗಿ ಬಹಿರ್ವ್ಯಾಪಾರಕ್ಕೆ ಬರುವುದಿಲ್ಲ, ಬಹಿರ್ಮುಖರೂ ಸಹ ಆಗುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆ ಸಮಾಧಿ ಸ್ಥಿತಿಯಲ್ಲಿರುವಂತಹ ನಿಶ್ಚಲ ಸ್ಥಿತಿ ಅದು ಹೇಗಿರ್ತದೆ? ನಿಶ್ಚಲ ಸ್ಥಿತಿ ಅಂದರೆ ಅವನು ಒಂದು ರೀತಿಯ ಕಟ್ಟಿಗೆ ಆಗಿಬಿಡ್ತಾನೆ. ಆ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ನಿಶ್ಚಲನಾಗಿ ಬಿಡ್ತಾನೆ. ಆ ಸ್ಥಿತಿಯ ಸ್ವರೂಪ ಹೇಗೆ, ಏನು, ಎತ್ತ ಅನ್ನೋದನ್ನು ನಾಳೆ 6:30 ಸೇರಿದಾಗ ನೋಡೋಣ. ಏಕೆಂದರೆ ಇವತ್ತು ವಿಷಯ ಬಹಳ ಜಟಿಲವಾದದ್ರಿಂದ ನಾವು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ ದಿವಸ ಅದರ ಮುಂದಿನ ಭಾಗವನ್ನು, ಆ ನಿಶ್ಚಲ ಸ್ಥಿತಿಯ ಸ್ವರೂಪವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.